ಥರ್ಡ್ ಪಾಯಿಂಟ್ ಬಂದು, ಮೂರನೇ ಪಾಯಿಂಟ್ ಬಂದು ಸರಿಯಾದ ವಾಕು, ಸರಿಯಾದ ಮಾತುಗಳು. ಯಾವಾಗ ನಮ್ಮ ಮಾತು ಸರಿಯಾಗಿರಲ್ವೋ ಎಲ್ಲ ಕಡೆನೂ ಪ್ರಾಬ್ಲಮ್ಸೇ ಇರುತ್ತೆ. ನಮಗೆ ಎಲ್ಲ ಬರೋದೇ ಮಾತಿಂದಾನೆ. ಬಹಳಷ್ಟು ಜನ ನಮ್ಮ ಯೋಚನೆಗಳು ಹೆಂಗಿದೆ ಅಂತ ನೋಡಲ್ಲ. ಬಹಳ ಒಂದು ಗ್ರೇಟ್ ಥರ್ಡ್ ಐ ಮಾಸ್ತರ್ಸು ಅಥವಾ ಪತ್ರಿಜಿ ಅಂತ ಒಂದು ಯೋಗಿಗಳು, ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಆಲೋಚನೆ ಹೆಂಗಿದೆ ಅಂತ. ಇನ್ನು ಬಹಳಷ್ಟು ಜನಕ್ಕೆ ನಮ್ಮ ಆಲೋಚನೆ ಹೆಂಗಿದೆ ಅಂತ ಗೊತ್ತಾಗಲ್ಲ. ಸೊ ನಮ್ಮ ಆಲೋಚನೆ ಹೆಂಗಿದೆ ಅಂತ ಯಾರೂ ನೋಡಲ್ಲ, ಬಟ್ ನಾವು ಹೆಂಗೆ ಮಾತಾಡ್ತಿದ್ದೀವಿ ಅನ್ನೋದು ಎಲ್ಲರೂ ಗಮನಿಸ್ತಾ ಇರ್ತಾರೆ. ಸೊ ಒಂದೇ ಒಂದು ಮಾತಿಂದ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೋ ಜಗಳಗಳಾಗ್ತಾ ಇರುತ್ತೆ, ಎಷ್ಟೋ ಸಲ ಬೈತಾ ಇರ್ತೀವಿ ನಾವು. ಒಂದು ಮಾತಿಂದ ಇನ್ನೊಬ್ಬರು ಹರ್ಟ್ ಆಗ್ತಿರ್ತಾರೆ, ಲೈಫ್ ಲಾಂಗ್ ಹರ್ಟ್ ಆಗುವ ಒಂದು ಪರಿಸ್ಥಿತಿಗಳು ಎಷ್ಟೊಂದು ಬರ್ತಾ ಇರುತ್ತೆ. ಇದು ಸರಿಯಲ್ಲದ ವಾಕ್ವಿಧಾನ. ಅದಕ್ಕೆ ಪತ್ರಿಜಿ ಅವರು ಸರಿಯಾದ ವಾಕ್ವಿಧಾನ ಅಂತೇಳಿ ವಾಕ್ಕ್ಷೇತ್ರದ ಬಗ್ಗೆ ಹೇಳಿದ್ದಾರೆ. ಸೊ ಯಾರಾದರೂ ನಮ್ಮನ್ನು ಹೊಗಳಿದ್ರೆ ಫುಲ್ಲ ಹೊಗಳಿಕೆಗೆ ನಾವು ಮಾತಾಡೋದು ಸರಿಯಲ್ಲದ ವಾಕ್ವಿಧಾನ. ಇನ್ನೊಬ್ಬರ ಮೇಲೆ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರೋದು, ಅವನಿಂದ ಹೆಂಗಾಯಿತು, ಇವನಿಂದ ಹೆಂಗಾಯಿತು, ಸರಿಯಲ್ಲದ ವಾಕ್ವಿಧಾನ. ನಾವೇನೇ ಮಾತಾಡಲಿ ಅಸತ್ಯಕ್ಕೆ ದೂರ ಇದ್ದಾಗ ಸರಿಯಲ್ಲದ ವಾಕ್ವಿಧಾನ. ಸೊ ಸರಿಯಾದ ಒಂದು ಮಾತಿರಬೇಕು ನಮಗೆ. ಹೆಂಗೆ ಮಾತಾಡ್ತಿದ್ದೀವಿ, ಪತ್ರಿಜಿ ಅದೇ ಹೇಳ್ತಾರೆ, ವಾಕು ಬಹಳ 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 ಇಂಪಾರ್ಟೆಂಟು. ಪತ್ರಿಜಿ ಒಂದು ಸ್ಪೀಚಲ್ಲಿ ಹೇಳ್ತಾರೆ, ಯು ಕ್ಯಾನ್ ನಾಟ್ ಓಪನ್ ಯುವರ್ ಮೌತ್ ಅನ್ಲೆಸ್ ಯು ಬಿಕಮ್ ಎ ಬುದ್ಧ ಅಂತ. ಬುದ್ಧರಾಗುವವರೆಗೂ ನನಗೆ ಮಾತಾಡುವ ಒಂದು ಅರ್ಹತೆ ಇಲ್ಲ ಅಂತ ಹೇಳ್ತಾರೆ ಅವರು. ಅಂದರೆ ಮಾತಿಗೆ ಅಷ್ಟು ಬೆಲೆ ಕೊಡ್ತಾರೆ. ವಾಕ್ಕ್ಷೇತ್ರ, ಯುವರ್ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಯುವರ್ ಮೈಂಡ್. ಅಂದರೆ ನಮ್ಮ ಫೇಸ್ ಅನ್ನೋದು ನಮ್ಮ ಮೈಂಡಿನ ಒಂದು ಪ್ರತಿರೂಪ, ಓಕೆ, ಮನಸ್ಸಿನ ಒಂದು ಪ್ರತಿಬಿಂಬ ಫೇಸ್ ಅನ್ನೋದು. ಬಟ್ ನಮ್ಮ ಮಾತುಗಳು ನಮ್ಮ ಆತ್ಮದ ಒಂದು ಪ್ರತಿಬಿಂಬ. ಯುವರ್ ವರ್ಡ್ಸ್ ಆರ್ ದ ಇಂಡೆಕ್ಸ್ ಆಫ್ ಯುವರ್ ಸೋಲ್ ಅಂತ ಹೇಳ್ತಾರೆ. ನಮ್ಮ ಆತ್ಮದ ಒಂದು ಸ್ಥಿತಿ ಯಾವ ಥರ ಇದೆ ಅಂತ ಒಂದು ಮನುಷ್ಯನ ಮಾತಿನಿಂದ ನಾವು ಕಂಡುಹಿಡಿಬೋದು. ಆ ಮನುಷ್ಯ ಯಾವ ಥರ ಮಾತಾಡ್ತಾ ಇದ್ದಾನೆ, ಅದರಿಂದ ನಾವು ಅವನ ಒಂದು ಆತ್ಮದ ಸ್ಥಿತಿ ಹೆಂಗಿದೆ ಗೊತ್ತಾಗುತ್ತೆ. ಯುವರ್ ವರ್ಡ್ಸ್ ಆರ್ ದ ಇಂಡೆಕ್ಸ್ ಆಫ್ ಯುವರ್ ಸೋಲ್ ಅಂತ ಹೇಳ್ತಾರೆ. ಸೊ ಒಂದು ಮಾತಿಂದ ಒಬ್ಬ ಮನುಷ್ಯನ ನಾವು ಭಾಳ ಹರ್ಟ್ ಮಾಡ್ಬೋದು, ಲೈಫ್ ಲಾಂಗ್ ಹರ್ಟ್ ಆಗಿರ್ತಾರೆ ಅವರು. ಅಥವಾ ಎಷ್ಟೋ ಒಂದು ದೂರವಿರುವಂತಹ ಒಂದು ಸಂಬಂಧಗಳನ್ನು ಒಂದು ಸ್ಟೆಪ್ ನಾವು ಮುಂದೆ ಹಾಕಿ ಒಂದು ಸರಿಯಾದ ಮಾತಿನಿಂದ ಆ ಸಂಬಂಧಗಳನ್ನು ಮತ್ತೆ ನಾವು ಕ್ಲೋಸ್ ಆಗಿ ಬರೋ ಥರ ಮಾಡ್ಬೋದು. ಸೊ ಮಾತಿಗೆ ಅಷ್ಟು ಒಂದು ಪವರ್ ಇದೆ. ನಾವೇನು ಮಾಡ್ತಿರ್ತೀವಿ, ಧ್ಯಾನ ಮಾಡಿದ್ರೇನು ಪ್ರತಿಕ್ಷಣ ಯಾವ ಥರ ಮಾತಾಡ್ತಿದ್ದೀವಿ, ಬಹಳಷ್ಟು ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ಓಕೆ, ಸರಿಯಾಗಿ ಮಾತಾಡಬೇಕು ಅಂತ. ಬಟ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಒಂದು ಪ್ರಾಕ್ಟೀಸ್ ಅನ್ನೋದು ಇರಬೇಕು. ನಾವಿಲ್ಲಿ ಕೇವಲ ಧ್ಯಾನ ಮಾಡ್ತಾ, ಸತ್ಸಂಗಗಳನ್ನು ಕೇಳ್ತಾ, ರ್ಯಾಲಿ ಅಫ್ಕೋರ್ಸ್ ಸತ್ಸಂಗಗಳನ್ನು ಮಾಡ್ತಾ ಕೇಳಲಿಕ್ಕೆ ಮಾತ್ರ ಇಲ್ಲ ನಾವಿರೋದು. ಪ್ರತಿ ಮಾಸ್ತರಲ್ಲಿರುವಂತಹ ಪ್ರತಿ ಮಾಸ್ತರು ನಾವು ಹೊರಗಡೆ ಹೋಗಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಎಲ್ಲರಿಗೂ ಈ ಸರಿಯಾದ ಒಂದು ಮಾರ್ಗವನ್ನು ಕೊಡಬೇಕು ಅಂತ ಹೇಳಿದಾಗ ನಮ್ಮನ್ನು ನಾವು ಎಷ್ಟೋ ಒಂದು ತಿದ್ಕೊತಾ ಇರಬೇಕು. ನಮ್ಮ ಮಾತಿನಲ್ಲಿ ಒಂದು ಶಕ್ತಿ, ನಮ್ಮ ಸಾಧನ ಒಂದು ವಿಧಾನ, ನಮ್ಮನ್ನು ನಾವು ಕರೆಕ್ಟ್ ಮಾಡಿಕೊಳ್ಳುವಂತಹ ಒಂದು ವಿಧಾನ, ಇದನ್ನೆಲ್ಲ ನಾವು ಮಾಡ್ಕೊತ ಬಂದಾಗ ನಾವೇನಾದರೂ ಮಾತಾಡಿದ್ರೇನೋ ಅವಾಗ ಇನ್ನೊಬ್ಬರ ಮೇಲೆ ಪ್ರಭಾವ ಅನ್ನೋದು ಬರುತ್ತೆ. ಅಂಗುಲಿಮಾಲ ಬುದ್ಧ ಹೇಳಿದ ತಕ್ಷಣ ಕೇಳಿಬಿಟ್ಟ, ಅವ್ರ ಶಿಷ್ಯನಾಗಿ ಬಂದುಬಿಟ್ಟ ಒಂದೇ ಮಾತಿಗೆ. ಯಾಕೆ ಅಂದರೆ ಬುದ್ಧನಲ್ಲಿ ಅಷ್ಟು ತಪಶಕ್ತಿ ಇದೆ. ಎಷ್ಟೋ ಒಂದು ವರ್ಷಗಳವರು ಸಾಧನೆ ಮಾಡಿ ಆ ತಪಸ್ಸನ್ನು ಬೆಳೆಸ್ಕೊಂಡಾಗ ಅವರು ಏನೇ ಮಾತಾಡಲಿ ಟಕ್ಕಂತ ಆಗ್ತಾಯಿತ್ತು. ಅಂತಹ ಒಂದು ತಪಸ್ಶಕ್ತಿ ನಮ್ಮಲ್ಲಿ ಬರಬೇಕು ಅಂದರೆ ಸರಿಯಾದ ದೃಕ್ಪಥಗಳಿರಬೇಕು, ಸರಿಯಾದ ಒಂದು ಸಾಧನೆಯೂ ನಮ್ಮಲ್ಲಿರಬೇಕು. ಸೊ ಸರಿಯಾದ ಮಾತುಗಳು ಅನ್ನೋದು ಮೂರನೇ ಪಾಯಿಂಟ್. ಸೊ ಸರಿಯಲ್ಲದ ಮನುಷ್ಯ ಸರಿಯಾದ ಮನುಷ್ಯನಾಗಬೇಕು ಅಂದರೆ, ಬುದ್ಧಿವಂತರಾಗಬೇಕಂದ್ರೆ 8 ಪಾಯಿಂಟ್ಗಳಿವೆ ನಮಗೆ. ಸರಿಯಾದ ದೃಕ್ಪಥಗಳು, ಸರಿಯಾದ ಕೋರಿಕೆಗಳು, ಸರಿಯಾದ ಮಾತುಗಳು ಅಥವಾ ಸರಿಯಾದ ವಾಕು. 4ನೇಯದು ಸರಿಯಾದ ಜೀವನ ವೃತ್ತಿ. ಅಂದರೆ ನಾವು ಈ ಜೀವನವನ್ನು ನಡೆಸಬೇಕಾದರೆ, ಈ ಜೀವನವನ್ನು ಅಂದರೆ ಈ ಶರೀರವನ್ನು ನಾವು ಪೋಷಣೆ ಮಾಡಬೇಕು ಆದರೆ ನಮ್ಮ ಒಂದು ಜೀವನ, ನಮ್ಮ ಈ ಶರೀರದ ಪೋಷಣೆ ಸರಿಯಾದ ರೀತಿಯಲ್ಲಿರಬೇಕು. ಸೊ ಅದು ಬಹಳ ಬಹಳ ಇಂಪಾರ್ಟೆಂಟು. ಸರಿಯಾದ ಜೀವನ ವೃತ್ತಿ ಅಂತ ಹೇಳಿದ್ದಾರೆ. ಅಂದರೆ ಏನು ತಿಂದು ಜೀವನ ಮಾಡಬೇಕು ಅದನ್ನೇ ತಿಂದು ಜೀವನ ಮಾಡಬೇಕು. ಏನು ತಿಂದು ಜೀವನ ಮಾಡಬಾರ್ದು ಅದನ್ನು ನಾವು ತಿನ್ನಬಾರ್ದು. ಅಂದರೆ ಸಸ್ಯಾಹಾರವನ್ನು ತಿನ್ನಬೇಕು, ಮಾಂಸಾಹಾರವನ್ನು ಬಿಡಬೇಕು. ಅದು ಬೇಸಿಕ್ ಪಾಯಿಂಟ್. ಸರಿಯಾದ ಒಂದು ಈ ಶರೀರವನ್ನು ನಾವು ಪೋಷಣೆ ಮಾಡಲಿಕ್ಕೆ
ಸರಿಯಾದ ಮಾರ್ಗನೂ ಇದೆ, ಸರಿ ಅಲ್ಲದ ಮಾರ್ಗನೂ ಇದೆ. ಮಾಂಸನೂ ತಿಂದು ಈ ಶರೀರ ಪೋಷಣೆ ಮಾಡಬಹುದು ನಾವು, ಬಟ್ ಆದರೂ ಮಾಡಬಾರದು. ಅದು ಸರಿಯಲ್ಲದ ಜೀವನ ವೃತ್ತಿ, ಸರಿಯಲ್ಲದ ಜೀವನ ವಿಧಾನ. ನೆಕ್ಸ್ಟ್ ಮತ್ತೆ ನಮ್ಮ ಜೀವನ ನಡಿಬೇಕು ಅಂದರೆ ಪ್ರತಿಯೊಬ್ಬರು ನಾವು ಕೆಲಸಗಳು ಮಾಡ್ಕೋಬೇಕು, ನಮ್ಮ ಜಾಬ್ಗಳನ್ನು ಮಾಡಬೇಕು. ಪ್ರತಿಯೊಬ್ಬರು ನಮ್ಮ ವೃತ್ತಿಯಲ್ಲಿ ನಾವು ಇರ್ತೀವಿ. ಒಬ್ಬರು IT ಅಲ್ಲಿ ಇರ್ತಾರೆ, ಒಬ್ಬರು ಗೃಹಿಣಿ ಆಗಿರ್ತಾರೆ, ಇನ್ನೊಬ್ಬರು ಕಿರಾಣಿ ಶಾಪ್ ಇರುತ್ತೆ, ಇನ್ನೊಬ್ಬರು ತರಕಾರಿ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಏನೋ ಒಂದು ಶಾಪ್ಸ್ ಎಲ್ಲ ಇರುತ್ತೆ. ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು, ಬಟ್ ನಮ್ಮ ಕೆಲಸಗಳು ಸರಿಯಾದ ರೀತಿಯಲ್ಲಿರಬೇಕು. ಸರಿಯಾದ ಪೋಷಣಾ ಮಾರ್ಗ. ನಮ್ಮ ಶರೀರವನ್ನು, ಮಾಂಸಾಹಾರವನ್ನು ತಿನ್ನಬಾರ್ದು, ಸಸ್ಯಾಹಾರಿ ತಗೊಂಡು ಶರೀರ ಪೋಷಣೆ ಇರಬೇಕು. ನಮ್ಮ ಒಂದು ಜೀವನವನ್ನು ರೂಪಿಸ್ಕೋಬೇಕು ಅಂದ್ರೂ ನಮ್ಮ ಒಂದು ಉದ್ಯೋಗ ರೀತಿ ಸರಿಯಾದ ಒಂದು ರೀತಿಯಲ್ಲಿರಬೇಕು. ಎಷ್ಟೋ ಜನ ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ, ಇನ್ನೊಬ್ಬರನ್ನ ಮೋಸ ಮಾಡಿ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ, ಆಫೀಸ್ಗಳಲ್ಲಿ ಲಂಚ ತಗೊಂಡು ದುಡ್ಡೆಲ್ಲ ತಗೊತಾ ಇರ್ತಾರೆ. ಅಂಥ ಒಂದು ಹಣದಿಂದ ನಾವು ಮನೆಯಲ್ಲಿ ಮಕ್ಕಳಿಗೆ, ವೈಫ್ಗೆ ನಾವೆಲ್ಲ ಒಳ್ಳೊಳ್ಳೆ ಬಟ್ಟೆ ಕೊಡಿಸೋದು, ಒಳ್ಳೊಳ್ಳೆ ಐಸ್ ಕ್ರೀಮ್ಗಳೆಲ್ಲ ಕೊಡಿಸೋದು, ಒಳ್ಳೊಳ್ಳೆ ಊಟ ಕೊಟ್ರೇನು ಸತ್ತೋಗ್ತಾರೆ ಅವರು. ಯಾಕಂದರೆ ಆ ಒಂದು ಕರ್ಮ ಫಲ ಅನ್ನೋದಂಗಿರುತ್ತೆ. ಅದೇ ನಾವು ಕಷ್ಟಪಟ್ಟು ದುಡಿದು ದಿನಕ್ಕೊಂದು 100 ರೂಪಾಯಿ, ಒಂದು 200 ರೂಪಾಯಿ ನಾವು ದುಡಿದು ಅದೇ ಒಂದು ಕಷ್ಟದ ದುಡಿಮೆಯಿಂದ ಮಕ್ಕಳಿಗೊಂದು ರೊಟ್ಟಿ ಕೊಟ್ರೇನು 100 ವರ್ಷ ಚೆನ್ನಾಗಿ ಬಾಳ್ತಾರೆ ಅವರು. ಸೊ ಸರಿಯಾದ ಜೀವನ ವಿಧಾನ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಪತ್ರಿಜಿ ಏನು ಮಾಡ್ತಿದ್ದಾರೆ, ಈಗ ನೀನು ಧ್ಯಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟು ಸಸ್ಯಾಹಾರಿ ಆಗು ಅಂತ ಹೇಳಿದ್ದಾರೆ. ಯಾಕಂದರೆ ಯಾವುದೇ ಒಂದು ಜೀವಿಯನ್ನು ಕೊಲ್ಲುವ ಹಕ್ಕು ನಮಗಿಲ್ಲ. ಮನುಷ್ಯನು ನನ್ನ ಜೀವನನ ತಗೊಳ್ಳಿ, ಮಾಂಸ ತಿನ್ನೋದು ತಪ್ಪು ಅನ್ನೋದು ಗೊತ್ತಿಲ್ಲ ನಮಗೆ. ಯಾವಾಗ ಬುಕ್ಸನ್ನು ಓದ್ತಾ ಬಂದು, ಮಾಸ್ತರ್ ಅನುಭವಗಳನ್ನು ಕೇಳ್ತಾ ಬಂದು, ಅರೆ ಎಷ್ಟು ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಅರ್ಥ ಆಯಿತು. ಆವಾಗ ನಾನು ಮಾಂಸ ತಿನ್ನೋದು ಬಿಟ್ಟೆ. 22 ವರ್ಷ ಆಯಿತು ನನ್ನ ಮಾಂಸ ಬಿಟ್ಟು. ಎಷ್ಟು ಜೀವಿಗಳು ಬದುಕಿರ್ತದೋ ನನ್ನಿಂದ, ಅಂದರೆ ಸ್ಟಾಪ್ ಮಾಡಿರ್ತೀನಿ ಕಿಲ್ಲಿಂಗ್, ನನ್ನಿಂದ ಏನೂ ಬದುಕಲ್ಲ. ಬಟ್ ಎಷ್ಟು ಜೀವಿಗಳು ನಾನು ಸಾಯಿಸ್ತಾ ಇದ್ದೆ ಧ್ಯಾನಕ್ಕೆ ಬಂದಿಲ್ಲ ಅಂದರೆ. ಈ ಭೂಮಿ ಮೇಲೆ ಎಷ್ಟು ಅನಾಹುತಗಳಾಗ್ತಿರೋದು, ಈ ಕರೋನಾ ಆಗಿರ್ಬೋದು, ಎಷ್ಟು ಫ್ಲಡ್ಸ್ ಎಲ್ಲ ಆಗ್ತಿರೋದು, ಯಾಕಂದರೆ ಮನುಷ್ಯ ಎಲ್ಲ ನೇಚರ್ಗೆ ಅಗೇನ್ಸ್ಟ್ ಹೋಗ್ತಾ ಇದ್ದಾನೆ, ಸರಿಯಲ್ಲದ ಜೀವನ ವಿಧಾನದಲ್ಲಿದ್ದಾನೆ ಮನುಷ್ಯ. ಅದಕ್ಕೆ ಪತ್ರಿಜಿ ಏನು ಮಾಡಿದ್ರು, ಪ್ರತಿ ವ್ಯಕ್ತಿಗೆ, ಪ್ರತಿ ಹಳ್ಳಿಗೆ, ಪ್ರತಿ ಮನುಷ್ಯನ ಗುರುವಿನೇ ನಮ್ಮನ್ನು ಹುಡ್ಕೊತಾ ಬಂದರು. ನಮ್ಮದು ಎಷ್ಟು ಅದೃಷ್ಟ ನೋಡಿ. ಹಳೆ ಕಾಲದಲ್ಲಿ ನೋಡಿಕೊಂಡ್ರೆ ಗುರುವನ್ನು ಪಡಿಬೇಕಾದ್ರೆ ಎಷ್ಟು ಟೆಸ್ಟ್ಗಳು ನಡೀತಾ ಇತ್ತು ಅವರಿಗೆ. ಎಷ್ಟು ಶಿಷ್ಯನನ್ನು ಟೆಸ್ಟ್ ಮಾಡಿ ಅವಾಗ ಶಿಷ್ಯನನ್ನಾಗಿ ಅವ್ರನ್ನ ಸ್ವೀಕಾರ ಮಾಡಿ ಆವಾಗ ಬೋಧನೆ ಅನ್ನೋದು ಮಾಡ್ತಾಯಿದ್ರು. ಆದರೆ ಪತ್ರಿಜಿ ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಮನೆಗೆ ಬಂದು ನಾವು ಮಲ್ಕೊಂಡ್ರೇನು ತಟ್ಟಿ ಎಬ್ಬಿಸಿ ಸರಿಯಾದ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ. ಸೊ ಅಂತಹ ಒಂದು ಗುರಿಗೆ ಮತ್ತೊಂದು ಸಲ ನಾವು ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಯಾಕು ಅಂದರೆ ನಾನು ಮೋಸ್ಟ್ಲಿ ಕೆಲವು ಸಲ ನನ್ನ ತಂದೆ ತಾಯಿನೂ ಒಂದೊಂದು ಸಲ ಮರ್ತೋಗ್ತೀನಿ. ಪ್ರತಿದಿನ ಯಾವತ್ತೋ ಒಂದು ದಿನ ನೆನೆಸ್ಕೊಳ್ಳೋದು ಮರ್ತೋಗ್ತೀನಿ ನಾನು. ಪತ್ರಿ ಸರ್ ನೆನೆಸ್ಕೊಳ್ಳೋದು ನಡೆದೇ ಇಲ್ಲ ಇವತ್ತುವರೆಗೂ. ಪ್ರತಿ ಕ್ಷಣ ಅವ್ರು ನೆನೆಸ್ಕೊತಾನೆ ಇರ್ತೀವಿ. ಪ್ರತಿ ಕ್ಷಣ ಎಂಥ ಒಂದು ಮಾರ್ಗವನ್ನು ಕೊಟ್ಟಿದ್ದಾರಲ್ಲ, ಆ ಮಾರ್ಗವನ್ನು ನಾವೆಲ್ಲರಿಗೂ ಕೊಡಬೇಕು ಅನ್ನೋದೇ ಮನಸ್ಸಲ್ಲಿ ಯಾವಾಗ ಇರುತ್ತೆ. ಯಾಕಂದರೆ ಆ ಮಾರ್ಗ ನನಗೆ ಸಿಗಲಿಲ್ಲ ಅಂದರೆ ನನ್ನಂಥ ಇವತ್ತು ನಾನು ಹೆಂಗಿರ್ತದೆ ನನ್ನ ಲೈಫ್ ನನಗೆ ಗೊತ್ತಾಗ್ತಿತ್ತು. ಅಂದರೆ ಅಷ್ಟು ಒಂದು ವರ್ಸ್ಟ್ ಸಿಚುವೇಶನ್ ನಾನೆಲ್ಲ ಇರ್ತಿದ್ದೆ. ಎಷ್ಟು ಸಿಟ್ಟು ಅಂದರೆ ಮನೆಯಲ್ಲಿ ನನಗೆ 2 ಅಕ್ಕಂದರು, ಅಣ್ಣ, ಎಲ್ಲರೂ TV ನೋಡ್ತಾ ಇರ್ತೀವಿ. ನಾನೇನೋ ಒಂದು ಪ್ರೋಗ್ರಾಮ್ ನೋಡ್ತಾ ಇರ್ತೇನೆ. ನಮ್ಮ ಅಣ್ಣ ಅಥವಾ ನಮ್ಮ ಅಕ್ಕ ಬಂದು ರಿಮೋಟ್ ತೊಗೊಂಡು ಏನಾದರೂ ಪ್ರೋಗ್ರಾಮ್ ಚೇಂಜ್ ಮಾಡಿದ್ರೆ ಸಿಕ್ಕಾಬಟ್ಟೆ ಸಿಟ್ಟು. ಆ ರಿಮೋಟ್ ತೊಗೊಂಡು ಹೊಡಿತಾ ಇದ್ದೆ ಅವ್ರಿಗೆ. ಅಷ್ಟು ಸಿಟ್ಟಿತ್ತು ನನಗೆ, ಬಹಳ ಒಂದು ಸಿಟ್ಟು. ಯಾರಾದರೂ ಬೈದ್ರೇನೋ ಮೇಲೆ ನಗ್ತಾ ಮಾತಾಡ್ತಿದ್ದೆ, ಬಟ್ ಒಳಗಡೆ ಮಾತ್ರ ಅಷ್ಟು ಕುದಿತಾ ಇತ್ತು. ಅಷ್ಟು ಒಂದು ನೆಗೆಟಿವ್ ಫೀಲಿಂಗ್. ಬಿಕಾಸ್ ನಮ್ಮಲ್ಲಿ ಗೊತ್ತಾಗ್ಬಿಡುತ್ತೆ ಎಮೋಷನ್ಸ್ ಹೌದಾ ಇಲ್ಲ ನಮ್ಗೆ ಹೆಂಗಿದೆ ಅಂತ. ಸೊ ಅಂತಹ ಒಂದು ಪರ್ಸ್ನಾಲಿಟಿಯನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದರು ಪತ್ರಿಜಿ ಅವರು. ಅದಕ್ಕೆ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳ್ಕೊತಿರ್ತೀನಿ ಅಂದರೆ, ಗುರುವಿಗೆ ನಾವು ಏನು ಕೃತಜ್ಞತೆ ಹೆಂಗೆ ಸಲ್ಲಿಸಬೇಕು ಅಂದರೆ, ಗುರು ಏನು ಮಾಡಬೇಕಂತಿದ್ರು ಜನಕ್ಕೆ ಅದನ್ನು ನಾವು ಮಾಡ್ತಾ ಹೋದರೆ ಸಾಕು. ಅದೇ ಗ್ರೇಟ್ ರೆಸ್ಪೆಕ್ಟ್ ಟು ಅವರ್ ಗುರು. ಸೊ ಅದಕ್ಕೆ ಮಾಂಸಾಹಾರವನ್ನು ಬಿಡಬೇಕು, ಸಸ್ಯಾಹಾರವನ್ನು ತಗೋಬೇಕು ಅಂತ ಪತ್ರಿಜಿ ಕೊನೆ ಉಸಿರಿರೋವರೆಗೂ ಆ ಒಂದು ಪ್ರಚಾರ ಮಾಡ್ತಾ ಬಂದರು. ಅದಕ್ಕೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಏನು ಹೇಳ್ತಿದ್ದಾರೆ, ರೋಡ್ಗಳ ಮೇಲೆ ಹೋಗಿ ಪ್ಲಕಾರ್ಡ್ಸ್ ತೊಗೊಂಡು ಸಸ್ಯಾಹಾರ ತೊಗೊಳ್ಳಿ, ಮಾಂಸಾಹಾರ ತಿನ್ನಬೇಡಿ, ಎಲ್ಲ ಸಸ್ಯಾಹಾರಿಗಳೇ ಆಗಿ ಅಂತ ಎಷ್ಟೋ ಒಂದು ಕೆಲಸ ಮಾಡ್ತಿದ್ದೀವಿ ನಾವು. ಥೌಸಂಡ್ಸ್ ಆಫ್ ಮಾಸ್ಟರ್, ಲ್ಯಾಕ್ಸ್ ಆಫ್ ಮಾಸ್ಟರ್ಸ್ ರ್ಯಾಲೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ಬಹಳ ಇನ್ನೂ ಉನ್ನತ ಮಟ್ಟದಲ್ಲಿ ನಡಿಬೇಕು, ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ನಡೀಬೇಕು. ಪ್ರಪಂಚಕ್ಕೆಲ್ಲ ನಮ್ಮ ಸಂದೇಶಗಳು ಹೋಗಬೇಕು ಅಂದರೆ ನಾವಿನ್ನೂ ಎಷ್ಟು ಕೆಲಸ ಮಾಡಬೇಕು ನೋಡಿ.
ಯಾಕಂದರೆ ಪತ್ರಿಜಿ ಹತ್ರ ಇರುವಂತಹ ಎಲ್ಲ ಮಾಸ್ಟರ್ಸು ನಾಟ್ ಆರ್ಡಿನರಿ ಸೋಲ್ಸ್. ಅದೇ ಸರಿಯಿಲ್ಲದ ದೃಕ್ಪಥ ಅಂತ ನಾನು ಹೇಳ್ತಿರೋದು. ರಿಯಲಿ ವಿ ಆರ್ ವೆರಿ 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 ಗ್ರೇಟ್ ಮಾಸ್ಟರ್ಸ್ ನಾವೆಲ್ಲ, ಗ್ರೇಟ್ ಸೋಲ್ಸ್ ನಾವೆಲ್ಲ. ಬಟ್ ಹಂಗಂತೇಳಿ ನಮ್ಮಲ್ಲಿ ಗರ್ವ ಬರಬಾರ್ದು. ನಾನು ಎಲ್ಲ ಇನ್ನೆಲ್ಲ ನನಗೆ ಎಲ್ಲ ಗೊತ್ತು, ಇದು ಗರ್ವ ಅನ್ನೋದು ಬೇಡ ನಮಗೆ. ಬಟ್ ನಮ್ಮನ್ನು ನಾವು ನೆಗೆಟಿವ್ ಆಗಿ ನೋಡ್ಕೊಳ್ಳೋದು ಬೇಡ. ಪತ್ರಿಜಿಯವ್ರ ಹತ್ರ ಇದ್ದೀವಿ, ನಾವು ಎಷ್ಟೋ ಒಂದು ಜ್ಞಾನವನ್ನು ಪಡೆದಿದ್ದೀವಿ. ಸೊ ವಿ ಆರ್ ಆಲ್ಸೋ ರಿಯಲಿ ಗ್ರೇಟ್ ಮಾಸ್ಟರ್ಸ್. ಸೊ ಅಂಥ ಒಂದು ನಾಲೆಜ್ ಅವ್ರು ಕೊಟ್ಟಿದ್ದಾರೆ ನಮಗೆ. ಆ ಒಂದು ನಾಲೆಜನ್ನು, ಆ ವಿಸ್ಡಮ್ನ ಪ್ರತಿಯೊಬ್ಬರಿಗೂ ಕೊಡೋ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ. ಸೊ ಇದು ಸರಿಯಾದ ದೃಕ್ಪಥ. ಈ ಒಂದು ಮಾರ್ಗದಲ್ಲಿ ನಾವೆಲ್ಲ ಸಾಗಬೇಕು. ಸೊ ಸರಿಯಾದ ದೃಕ್ಪಥಗಳು, ಸರಿಯಾದ ಕೋರಿಕೆಗಳು, ಸರಿಯಾದ ವಾಕು, ಸರಿಯಾದ ಜೀವನ ವೃತ್ತಿ. ನೆಕ್ಸ್ಟ್ ಪಾಯಿಂಟ್, ಸರಿಯಾದ ಕರ್ಮಗಳು, ಅಂದರೆ ನಾವು ಮಾಡೋ ಕೆಲಸಗಳು. ಸೊ ಏನೋ ಒಂದು ಕೆಲಸ ಮಾಡಿದ್ರೇನು ಸರಿಯಾಗಿರಬೇಕು. ನಾವು ಕೂತ್ಕೊಂಡ್ರೇನು ಸರಿಯಾಗಿ ಕೂತ್ಕೋಬೇಕು. ಗುರುವಿನ ಹತ್ರ ಹೋಗಿ ನಾವು ಏನಾದರೂ ಕೇಳಬೇಕಾದ್ರೇನು ಒಂದು ಸರಿಯಾದ ರೀತಿಯಲ್ಲಿ, ಒಂದು ವಿನಯದಿಂದ ನಾವು ಕೇಳಬೇಕು. ನಾವು ಗರ್ವದಿಂದ ಅಥವಾ ನಾನೇ ಎಲ್ಲ ಗೊತ್ತು, ನಾನೇ ಹೈಯೆಸ್ಟು ಅಂದ್ಕೊಂಡು ಇಂತಹ ಒಂದು ಭಾವನೆಗಳನ್ನು ನಾವು ಇಟ್ಕೊಂಡು ಏನೇ ಒಂದು ಕೆಲಸವನ್ನು ಮಾಡಿದಾಗ, ಅಥವಾ ನಾವು ಮಾಡೋ ಬಿಸ್ನೆಸ್ಸಲ್ಲಾಗಲಿ ಆ ಒಂದು ಫ್ರೆಂಡ್ಶಿಪ್ ಇಲ್ಲ, ಆ ಒಂದು ವಿನಯ ಇಲ್ಲ ಅಂದರೆ ಅಲ್ಲಿ ಸಕ್ಸಸ್ ಅನ್ನೋದು ಬರಲ್ಲ ನಮಗೆ. ಅದಕ್ಕೆ ಸರಿಯಾದ ಕರ್ಮ ಅಂತ ಹೇಳ್ತಾರೆ. ಅದಕ್ಕೆ ಪತ್ರಿಜಿಯವರು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಅವರು ಧ್ಯಾನಕ್ಕೆ ಪತ್ರಿಜಿ ಎಲ್ಲ ಮನೆಗೆ ಹೋಗ್ತಾ ಇರ್ತಾರೆ ಧ್ಯಾನ ಹೇಳ್ಕೊಳ್ಳಿಕ್ಕೆ. ಸೊ ಧ್ಯಾನ ಕಲಿಬೇಕು ಅಂದರೆ ನಾವು ಹೋಗಿ ಒಂದು ಸರಿಯಾದ ರೀತಿಯಲ್ಲಿ ಕೂತ್ಕೊಂಡು, ಸ್ವಾಮೀಜಿ ನಾನು ಧ್ಯಾನ ಕಲಿಬೇಕಂತಿದ್ದೀನಿ, ಒಂದು ಸರಿಯಾದ ಮಾರ್ಗ ಏನು ಅಂತ ನಾವು ಕೇಳಿದಾಗ ಅವರು ನಮಗೆಲ್ಲ ಹೇಳ್ಕೊಡ್ತಾರೆ. ನಾವು ಗುರು ಹತ್ರ ಇದ್ದಾಗ ನಾವು ಈ ಥರ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ಈ ಥರ ಕೂತ್ಕೊಂಡು, ಏನು ಸ್ವಾಮೀಜಿ ಧ್ಯಾನ ಹೇಳ್ತೀರಂತಲ್ಲ, ಹೇಳಿ ಮತ್ತು ನೋಡೋಣ ಧ್ಯಾನ ಅಂದರೆ ಏನು, ಈ ಥರ ಕೂತ್ಕೊಂಡ್ರೆ ಯಾವನು ಹೇಳ್ತಾನೆ? ಸೊ ಅದಕ್ಕೆ ನಮಗೆ ಆ ಒಂದು ಸೇಯಿಂಗ್ ಅನ್ನೋದಿದೆ, ತತ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಹೇಳ್ತಾರೆ. ತತ್ವಿದ್ದಿ ಪ್ರಣಿಪಾತೇನ ಅಂದರೆ ನಮ್ಮ ಒಂದು ಗುರುವಿನ ಹತ್ರ ಹೋಗಿ ನಾವು ಒಂದು ವಿನಯದಿಂದ ಕೊಡಬೇಕು. ಕಂಪ್ಲೀಟ್ ನಮ್ಮ ಇಂದ್ರಿಯಗಳನ್ನು ನಾವು ಕಂಪ್ಲೀಟ್ ಬೊಗ್ಸಿ ಒಂದು ವಿನಯದಿಂದ ಕೇಳ್ಕೋಬೇಕು. ತತ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಅಂದರೆ ಒಳ್ಳೆ ಪ್ರಶ್ನೆಗಳು ಹಾಕಬೇಕು ನಾವು. ಪತ್ರಿಕೆ ಹತ್ರ ಹೋಗಿ, ಸ್ವಾಮೀಜಿ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ಆ 1 ಕೋಟಿ ನನಗೇನಾದರೂ ಇವಾಗ ಲಾಭ ಬರ್ಬೋದಾ, ಬಿಸ್ನೆಸ್ ಮಾಡ್ತಿದ್ದೀನಿ. ಆಧ್ಯಾತ್ಮಿಕ ಗುರು ಹತ್ರ ಹೋಗಿ ಜ್ಞಾನ ಕೇಳಬೇಕು ಹೊರತು ನಾನು ಬಿಸ್ನೆಸ್ಸಲ್ಲಿ ನನಗೆ ನಷ್ಟ ಬರುತ್ತಾ ಅಥವಾ ಲಾಭ ಬರುತ್ತಾ, ಏನಿವೆಲ್ಲ ಪ್ರಶ್ನೆಗಳು. ಅದಕ್ಕೆ ಪರಿಪ್ರಶ್ನೆ ಅಂತ ಹೇಳಿದ್ದಾರೆ. ತತ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ. ಯಾವಾಗ ನಾವು ಸರಿಯಾದ ಪ್ರಶ್ನೆಗಳು, ನಮಗೆ ಫಸ್ಟ್ ಆಫ್ ಆಲ್ ಏನು ಕೇಳಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಇಲ್ಲ. ಅದಕ್ಕೆ ಬುದ್ಧ ಹೇಳೋದು ಬುದ್ಧಿವಂತರಾಗಬೇಕು ನಾವೆಲ್ಲ ಅಂತ. ಕಾಮನ್ ಸೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಪತ್ರಿಕೆ ಹತ್ರ ಹೋದ್ರೇನು ಅಥವಾ ಮಹಾಗುರುಗಳ ಹತ್ರ ಹೋದ್ರೇನು, ನಮಗಿನ್ನೂ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ನಮ್ಗೆ ಅದಾಗಿದೆ ಇದಾಗಿದೆ, ಟೆಂಪ್ರವರಿಗೋಸ್ಕರ ನಾವು ಪ್ರಶ್ನೆಗಳು ಹಾಕ್ತಿದೆ ಹೊರತು ಶಾಶ್ವತವಾದ ಒಂದು ಸತ್ಯದ ಕುರಿತು ಜ್ಞಾನವನ್ನು ಪಡಿಬೇಕಾದ್ರೆ ನಾನೇನು ಮಾಡಬೇಕು ಸ್ವಾಮೀಜಿ, ಇನ್ನು ಎಷ್ಟು ಸಾಧನೆ ಮಾಡ್ತಿದ್ರೆ ನಾನು ಇನ್ನೂ ಒಳ್ಳೆ ಪ್ರೋಗ್ರೆಸ್ ಆಗ್ತಾ ಇಲ್ಲ, ನಾನು ಇನ್ನು ಮುಂದೆ ಏನು ಮಾಡಬೇಕು, ಇದು ಸರಿಯಾದ ಪ್ರಶ್ನೆಗಳು, ಪರಿಪ್ರಶ್ನೆಗಳು. ಯಾವಾಗ ಪರಿಪ್ರಶ್ನೆಗಳನ್ನು ಹಾಕ್ತಾ ವಿನಯದಿಂದ ಕೂಡಿ ಪರಿಪ್ರಶ್ನೆಯನ್ನು ಸೇವೆನೂ ಮಾಡಬೇಕು ಗುರುಗಳಿಗೆ. ಅವ್ರು ಏನಾದರೂ ಬೇಕು ಅಂದ್ರೇ ಅವ್ರಿಗೆಲ್ಲ ತಂದುಕೊಟ್ಟು ಆ ಸೇವೆಯನ್ನು ಮಾಡ್ತಾ ಇದ್ದಾಗ ಆವಾಗ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಹೇಳ್ತಾರೆ. ಆವಾಗ ಅವರು ಉಪದೇಶ ಮಾಡ್ತಾರೆ ಜ್ಞಾನವನ್ನು. ಉಪದೇಶ ಅಂದರೆ ಜ್ಞಾನವನ್ನು ನೀಡುವಂತಹ ಗುರುಗಳು ಯಾವಾಗಲೂ ನಮಗಿದ್ದಾರೆ. ಬಟ್ ನಾವು ಸರಿಯಾದ ರೀತಿಯಲ್ಲಿ ಇಲ್ಲ. ಅಲ್ಲಿ ನಮ್ಮ ವ್ಯವಹಾರ ಅನ್ನೋದು, ನಮ್ಮ ಕರ್ಮಗಳು ಸರಿಯಾಗಿಲ್ಲ, ನಮ್ಮ ವ್ಯವಹಾರ ಶೈಲಿ ಅನ್ನೋದು ಅಲ್ಲಿ ಸರಿಯಾಗಿಲ್ಲ. ಅದಕ್ಕೆ ಸರಿಯಾದ ಒಂದು ಜ್ಞಾನ ಅನ್ನೋದು ನಮ್ಗೆ ಸಿಗ್ತಾ ಇಲ್ಲ. ಸೊ ಈ ಸರಿಯಾದ ಕರ್ಮಗಳು ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಸರಿಯಾದ ಕರ್ಮಗಳು, ನೆಕ್ಸ್ಟ್ ಮತ್ತೆ ಸರಿಯಾದ ಶ್ರದ್ಧೆ ಇರಬೇಕು. ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೇನು, ಏನೇ ಒಂದು ನಾವು ಜ್ಞಾನಾರ್ಜನೆ ಮಾಡಬೇಕು, ಆಧ್ಯಾತ್ಮಿಕತೆಯಲ್ಲಿ ಪುರೋಗತಿಯನ್ನು ನಾವು ಪಡಿಬೇಕು, ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು, ಒಂದು ಶ್ರದ್ಧೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ನಮ್ಮ ಮೇಲೆ ನಮಗೆ ಶ್ರದ್ಧೆ, ನಮ್ಮ ಮಾತಿನ ಮೇಲೆ ನಮಗೆ ಶ್ರದ್ಧೆ ಇರಬೇಕು. ಯಾವ ಥರ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್. ನನ್ನಲ್ಲಿನ ಸಿಟ್ಟಿದೆಯಾ, ಇನ್ನೊಬ್ಬರ ಮೇಲೆ ಚಾಡಿ ಹೇಳುವ ಒಂದು ಸ್ವಭಾವ ನನ್ನಲ್ಲಿದೆಯಾ,
ಅಥವಾ ಇನ್ನೊಬ್ಬರು ನೋಡಿದ್ರೆ ಆಗ್ತಿರಲ್ಲ ನಮಗೆ ಕೆಲವರಿಗೆ, ಇನ್ನೊಬ್ಬರು ನೋಡಿದ್ರೆ ಸಿಟ್ಟಿರುತ್ತೆ. ಮೇಲೆ ಮಾತ್ರ ನಾವು ಆರಾಮಾಗಿ ನಗ್ತಾ ನಗ್ತಾ ಮಾತಾಡ್ತಿದ್ದೀವಿ, ಬಟ್ ಒಳಗಡೆ ನಿಜವಾಗ್ಲೂ ಸಿಟ್ಟು ನಮ್ಮಲ್ಲಿ ಇದೆಯಾ? ಸೊ ಇದು ನಮ್ಮ ಮೇಲೆ ನಾವು ಶ್ರದ್ಧೆಯನ್ನು ವಹಿಸಿ ಸಾಧನೆ ಮಾಡ್ತಾ 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 ಮುಂದೆ ಹೋದಾಗೆಲ್ಲ ನಮ್ಮನ್ನು ನಾವು ಕರೆಕ್ಷನ್ಸ್ ಮಾಡ್ಕೋಬೇಕು. ಆಧ್ಯಾತ್ಮಿಕತೆ ಅಂದರೆ ಎಷ್ಟೋ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀವಿ, ಬಟ್ ನಮ್ಮಲ್ಲಿ ನಮಗೆ ಆ ಕರೆಕ್ಷನ್ ಇಲ್ಲ ಅಂದರೆ, ನಮ್ಮನ್ನು ನಾವು ಪ್ರೋಗ್ರೆಸ್ ಮಾಡ್ಕೊತಿಲ್ಲ ಅಂದರೆ, ಎಲ್ಲರನ್ನೂ ಪ್ರೀತಿ ಮಾಡಬೇಕು ಅಂತ ನಾನು ನಿಮ್ಮ ಮುಂದೆ ಹೇಳಿ ನನ್ನ ಮನೆಗೆ ಹೋದ್ಮೇಲೆ ನನ್ನ ವೈಫನ್ನು ನಾನು ಸರಿಯಾಗಿ ನೋಡ್ಕೊಂಡಿಲ್ಲ, ನಮ್ಮ ಅಮ್ಮ ಅಪ್ಪನ ಸರಿಯಾಗಿ ನೋಡ್ಕೊಂಡಿಲ್ಲ, ನಮ್ಮ ಅಕ್ಕ ನಮ್ಮ ಅಣ್ಣ ತಮ್ಮಂದ್ರೆ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಏನು ಪ್ರಯೋಜನ? ಹೊರಗಡೆ ಬಂದು ನಾವು ಲಕ್ಷಾಂತರ ಜನಕ್ಕೆ ಧ್ಯಾನ ಹೇಳ್ಕೊಡೋದಲ್ಲ, ನಮ್ಮ ಕುಟುಂಬವನ್ನು ಫಸ್ಟು ಪ್ರೀತಿಯಾಗಿ ನೋಡ್ಕೊಳ್ಳೋಣ, ಆರಾಮಾಗಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡೋಣ. ಫ್ಯಾಮಿಲಿ ಇಸ್ ದ ರಿಯಲಿ ಗ್ರೇಟ್ ಸ್ಕೂಲ್. ನಮಗೆ ಭೂಲೋಕ ಅನ್ನೋದು ಅದ್ಭುತ ಪಾಠಶಾಲೆ ನಮಗೆ ಗೊತ್ತು, ಬಟ್ ಆದರೂ ಫ್ಯಾಮಿಲಿ ಈಸ್ ಆಲ್ಸೋ ಗ್ರೇಟ್ ಸ್ಕೂಲ್. ವೈಫ್ಗೆ ಹಸ್ಬೆಂಡ್ಗೆ ಮೆಂಟ್ಯಾಲಿಟಿ ಮ್ಯಾಚ್ ಆಗಲ್ಲ, ಮಕ್ಕಳಿಗೆ ಪೇರೆಂಟ್ಸ್ಗೆ ಒಂದು ಮೆಂಟ್ಯಾಲಿಟಿ ಮ್ಯಾಚ್ ಆಗಲ್ಲ, ತಂದೆ ತಾಯಂದಿರಿಗೂ ಮಕ್ಕಳಿಗೆ ಮ್ಯಾಚ್ ಆಗಲ್ಲ. ಸೋ ಮೆನಿ ಡಿಫರೆನ್ಸಸ್ ಇರುತ್ತೆ, ಸಹಜ ಅದು. ಯಾಕಂದರೆ 5 ಬೆರಳುಗಳು ಯಾವೂ ಸೇಮ್ ಇರಲ್ಲ, ಪ್ರತಿಯೊಂದಕ್ಕೆ ಒಂದು ಪ್ರತ್ಯೇಕ ಸ್ಥಾನವಿದೆ. ಎವ್ರಿಥಿಂಗ್ ಈಸ್ ಯೂನಿಕ್. ಅಂತಹ ಇನ್ಡಿಫರೆನ್ಸಸ್ ಇದ್ರೇನು ಎಷ್ಟು ಬ್ಯೂಟಿಫುಲ್ಲಾಗಿ ಇನ್ನೊಬ್ಬರನ್ನೊಬ್ಬರು ನಾವು ಅರ್ಥ ಮಾಡ್ಕೊತೀವಿ, ಎಷ್ಟು ಚೆನ್ನಾಗಿ ನಾವು ಇನ್ನೊಬ್ಬರನ್ನ ಆಕ್ಸೆಪ್ಟ್ ಮಾಡ್ತೀವಿ, ಎಷ್ಟು ಪೇಷನ್ಸಿಂದ ಇರ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವಾಗ ಬಹಳಷ್ಟು ನಮಗೆ ಪೇಷನ್ಸ್ ಅನ್ನೋದು ಕಳ್ಕೊತೀವಿ ನಾವು. ಆ ಪೇಷನ್ಸ್ ಇಲ್ಲದೆ ಇರೋದ್ರಿಂದನೇ ಬೈತಾ ಇರ್ತೀವಿ, ಕೈ ಮಾಡ್ಕೊತಾ ಇರ್ತೀವಿ, ಇನ್ನೊಬ್ಬರನ್ನ ನೋಯಿಸ್ತಾ ಇರ್ತೀವಿ. ಸಹನೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಇವಾಗ ನೋಡಿ, ಮಾಡ್ರನ್ ಟೆಕ್ನಾಲಜಿ, ಮಾಡ್ರನ್ ಟ್ರೆಂಡ್ ಅಂತ ನಾವು ಅನ್ಕೊತಾ ಇರ್ತೀವಿ. ಟೆಕ್ನಾಲಜಿ ಬೆಳೆದಿದೆ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸರಿಯಾದ ಒಂದು ಕುಟುಂಬದ ವ್ಯವಸ್ಥೆ ಅನ್ನೋದಿಲ್ಲ. ಎಷ್ಟು ಮದುವೆ ಆದ ತಕ್ಷಣ 7 ವರ್ಷ 3 ವರ್ಷ ಅಥವಾ 10 ವರ್ಷ ಡಿವೋರ್ಸ್ಗಳು. ಆ ಒಂದು ಫ್ಯಾಮಿಲಿ ಬಾಂಡಿಂಗ್ ಅನ್ನೋದಿಲ್ಲ ಇವಾಗ. ಸೊ ಇದೆಲ್ಲ ಹೋಗ್ತಾ ಇದೆ. ಸೊ ಇಷ್ಟು ಮಾಡ್ತಾ ಇರುವಾಗ ನಮಗೆ ಸರಿಯಾದ ಒಂದು ಆನಂದ ಅನ್ನೋದು ಹೆಂಗೆ ಸಿಗುತ್ತೆ? ನಮಗೆ ಆನಂದ ಅನ್ನೋದು ನಮ್ಮಲ್ಲೇ ಇದೆ, ನಮ್ಮಲ್ಲೇ ಹುಡುಕಬೇಕು ಅನ್ನೋ ಒಂದು ಪರಿಕಲ್ಪನೆನೋ ಒಂದು ಪರಿಜ್ಞಾನವೂ ನಮಗಿಲ್ಲ. ದುಡ್ಡು ಬಂದರೆ ಆನಂದ, ದುಡಿತೀವಿ, 2 ಕೋಟಿ 3 ಕೋಟಿ 4 ಕೋಟಿ 10 ಕೋಟಿ ದುಡಿತೀವಿ. 10 ಕೋಟಿ ದುಡಿದ ಮೇಲೆ ಅವ್ನಿಗೆ ಅರ್ಥ ಆಗುತ್ತೆ ದುಡ್ಡಲ್ಲಿ ಆನಂದ ಇಲ್ಲ ಅಂತ. ಅಷ್ಟರಲ್ಲಿ ಜೀವನನೇ ಮುಗಿದೋಗಿರುತ್ತೆ. ಮನೆ ಬೇಕು, ಮನೆಗೋಸ್ಕರ ದುಡಿತೀವಿ, ಫುಲ್ ಮನೆ ಕಟ್ಕೊತೀವಿ, ಹೊಸ ಮನೆ ಎಲ್ಲ ಓಕೆ, ಗ್ರ್ಯಾಂಡಾಗಿ ಓಪನಿಂಗ್ ಮಾಡ್ತೀವಿ. 1 ವರ್ಷ 2 ವರ್ಷ 3 ವರ್ಷ ಮತ್ತು ಸೇಮ್ ಅದೇ ಮನೆ. ಇವೆಲ್ಲ ಟೆಂಪ್ರರಿ, ಇವೆಲ್ಲ ಬೇಡ ಅಂತ ಹೇಳ್ತಿದ್ದ. ನಾವು ಕಷ್ಟಪಡಬೇಕು, ನಮ್ಮ ಒಂದು ದುಡಿಮೆನು ನಮಗೆ ಮನೆ ಬೇಕು, ಚೆನ್ನಾಗಿ ಒಂದು ಒಳ್ಳೆ ಲೈಫ್ ಇರಬೇಕು ಅನ್ನೋದು ಬಯಸೋದು ತಪ್ಪಿಲ್ಲ ಅದರಲ್ಲಿ. ಬಟ್ ಅದಕ್ಕೋಸ್ಕರ ನಮ್ಮ ಜೀವನವನ್ನು ಇಡೋದು ತಪ್ಪು. ಯಾಕಂದರೆ ನಮ್ಮ ಸ್ವಧರ್ಮ ಅನ್ನೋದಿದೆ, ನಾವು ಯಾಕೆ ಬಂದಿದ್ದೀವಿ ಜೀವನದಲ್ಲಿ, ಈ ಒಂದು ಜನ್ಮ ಅನ್ನೋದು ಯಾಕೆ ತೊಗೊಂಡಿದ್ದೀವಿ ಅನ್ನೋದು ನಾವು ಅರ್ಥಕೋಬೇಕು ಫಸ್ಟು. ಯಾಕಂದರೆ ಭೂಮಿ ಮೇಲೆ ಪ್ರತಿಯೊಬ್ಬರು ಇಲ್ಲಿ ಬರಬೇಕಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನು, ನಮ್ಮ ತಂದೆ ತಾಯಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು, ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನ, ನಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಎಲ್ಲರನ್ನೂ ನಾವು ಚೂಸ್ ಮಾಡಿಕೊಂಡು ಫ್ಯಾಮಿಲಿಗೆ ಬರ್ತೇವೆ. ಬಟ್ ಬಹಳಷ್ಟು ಜನ ನಮ್ಗೆ ಅನಿಸ್ತಾ ಇರುತ್ತೆ, ಅಪ್ಪ ನನಗೆ ಈ ವೈಫಿಂದ ಪ್ರಾಬ್ಲಮ್ ಅಥವಾ ಹಸ್ಬೆಂಡಿಂದ ಪ್ರಾಬ್ಲಮ್, ಮಕ್ಕಳಿಂದ ಪ್ರಾಬ್ಲಮ್ಮು, ಎಷ್ಟೋ ಒಂದು ಪ್ರಾಬ್ಲಮ್, ಇಂಥ ಒಂದು ಲೈಫ್ ನನಗೆ ಬೇಕಿತ್ತ ಅಂದ್ಕೊತಿರ್ತೀವಿ ನಾವು. ಎಸ್, ನಮಗೆ ಬೇಕಿತ್ತು, ಅದಕ್ಕೋಸ್ಕರ ನಾವು ಚೂಸ್ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ಸತ್ಯ ನಮ್ಗೆ ಯಾವಾಗ ಅರ್ಥ ಆಗುತ್ತೋ ಕಂಪ್ಲೇಂಟ್ಸ್ ಅನ್ನೋದು ಇರಲ್ಲ ನಮಗೆ. ಯಾವುದೇ ಒಂದು ಚಾಲೆಂಜಸ್ ಬರಲಿ, ಆ ಒಂದು ಪ್ರಾಬ್ಲಮ್ ಬರಲಿ, ಪ್ರಾಬ್ಲಮ್ ಹಿಂದುಗಡೆ ಇರುವಂತಹ ಒಂದು ಬಹುಮಾನ ಅದರ ಮೇಲೆ ದೃಷ್ಟಿ ಇರುತ್ತೆ ನಮಗೆ. ಎವ್ರಿ ಪ್ರಾಬ್ಲಮ್ ಗಿವ್ಸ್ ಯು ಎ ಗ್ರೇಟ್ ಗಿಫ್ಟ್. ಪ್ರತಿಯೊಂದು ಪ್ರಾಬ್ಲಮ್ ಹಿಂದುಗಡೆ, ಪ್ರತಿಯೊಂದು ಸಮಸ್ಯೆ ಹಿಂದುಗಡೆ ಎಷ್ಟೋ ಒಂದು ಜ್ಞಾನ ಅನ್ನೋದಿರುತ್ತೆ, ಎಷ್ಟೋ ಒಂದು ಲರ್ನಿಂಗ್ ಅನ್ನೋದಿರುತ್ತೆ. ನಮ್ಮ ಸರಿಯಲ್ಲದ ದೃಕ್ಪಥಗಳು ನಾವಿದ್ದೀವಿ ಅಂದರೆ, ಸರಿಯಲ್ಲದ ಒಂದು ಆಲೋಚನೆ ವಿಧಾನದಲ್ಲಿ ಇದ್ದೀವಿ ಅಂದರೆ, ನಾವು ಓನ್ಲಿ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನು ಅಕ್ಸೆಪ್ಟ್ ಮಾಡಲ್ಲ ನಾವು, ಅದನ್ನು ಕಲಿಯಲ್ಲ ನಾವು. ಅದಕ್ಕೆ ಕೆಲವು ಪ್ರಾಬ್ಲಮ್ಸ್ ಲೈಫಲ್ಲಿ ಪದೇ ಪದೇ ರಿಪೀಟ್ ಆಗ್ತಾನೆ ಇರುತ್ತೆ. ಯಾಕೆ ರಿಪೀಟ್ ಆಗ್ತಿದೆ ಅಂದರೆ ನಾವು ಕಲಿತಾ ಇಲ್ಲ ಅಲ್ಲಿ, ಅದನ್ನು ಅಕ್ಸೆಪ್ಟ್ ಮಾಡ್ತಿಲ್ಲ. ಸೊ ಈ ಒಂದು ಡೀಪ್ ಥಿಂಕಿಂಗ್ ನಮಗಿದ್ದಾಗ ಪ್ರತಿಯೊಂದು ಸಮಸ್ಯೆಯನ್ನು ನಾವು ದಾಟಿ ಮುಂದೆ ಹೋಗ್ತಾ ಇರ್ತೀವಿ. ಆಧ್ಯಾತ್ಮಿಕತೆಯಲ್ಲೂ ಅಷ್ಟೇ, ನಾವು ಸಾಧನೆ ಮಾಡ್ತಿದ್ದೀವ, ಬಟ್ ಎಷ್ಟು ಸಾಧನೆ ಮಾಡ್ತಿದ್ದೀವಿ ನಮಗೆ ಗೊತ್ತಿದ್ರೆ ಸಾಕು. ನಾನು ತುಂಬ ಚೆನ್ನಾಗಿ ಸಾಧನೆ ಮಾಡ್ತಿದ್ದೀನ, ಒಂದು ಒಳ್ಳೆ ಆಧ್ಯಾತ್ಮಿಕತೆ ಸ್ಥಿತಿಗೆ ನಾನು ಹೋಗ್ತಿದ್ದೀನ ಇಲ್ಲ ಅಂತ ನಾವು ನಮ್ಮನ್ನು ಪ್ರಶ್ನೆ ಹಾಕ್ಕೊಂಡು ಎಂಥ ಮಟ್ಟದಲ್ಲಿ ನಾವಿದ್ದೀವಿ, ಇನ್ನು ಯಾವ ಮಟ್ಟಕ್ಕೆ ನಾವು ಹೋಗಬೇಕು ಅನ್ನೋದು ಪ್ರಶ್ನೆ ಹಾಕ್ಕೊಂಡು ಆ ಮಟ್ಟದಲ್ಲಿ ಸಾಗಬೇಕು. ಅದು ಸರಿಯಾದ ಶ್ರದ್ಧೆ ಇದ್ದಾಗ ನಮಗೆ ಜ್ಞಾನ ಅನ್ನೋದು ಡೆಫಿನೆಟ್ಲಿ ಬರುತ್ತೆ. ಬಿಕಾಸ್ ನನ್ನ ಎಕ್ಸಾಂಪಲಲ್ಲಿ ಸಾಧನೆ ಒಂದು 5 ವರ್ಷ ಧ್ಯಾನ ಸಾಧನೆ ಮಾಡಿದೆ, ಎಂಥ ಒಂದು ಅನುಭವಗಳು ಇಲ್ಲ ನನಗೆ.
ಒಳ್ಳೆ ಮೆಮೊರಿ ಪವರ್ ಬಂತು, ಕಾನ್ಫಿಡೆನ್ಸ್ ಬಂತು, ಓಕೆ. ಬಟ್ ನಿಜ ಈ ಆಸ್ಟ್ರಲ್ ಬಾಡಿ ಅನ್ನೋದು, ಥರ್ಡ್ ಐ ಅನ್ನೋದು ಇವೆಲ್ಲ ನಿಜ ಇದೆಯಾ ಅಂತ ಸಾಧನೆ ಮಾಡ್ತಾನೆ ಇದ್ದೆ. ಸಿನ್ಸಿಯರಾಗಿ ಧ್ಯಾನ ಮಾಡ್ತಾ ಇದ್ದೆ, ಬುಕ್ಸ್ ಓದ್ತಾ ಇದ್ದೆ. ಒಂದು 5-6 ವರ್ಷ ಏನು ಅನುಭವಗಳು ಇಲ್ಲ. ಒಂದು ವೇಳೆ ಅದನ್ನು ಹಂಗೆ ಬಿಟ್ಟಿದ್ರೆ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದಿಲ್ಲ ನಾನು. ಓಕೆ, ನೋಡೋಣ ಅಂತೇಳಿ ಸಾಧನೆ ಜಾಸ್ತಿ ಮಾಡಿದೆ. 5 ಗಂಟೆ ಅಲ್ಲ, 6 ಗಂಟೆ ಅಲ್ಲ, 8 ಗಂಟೆ, 12 ಗಂಟೆ ಎವ್ರಿ ಸಂಡೇ ಮಾಡ್ತಾ ಇದ್ದೆ ನಾನು. ಪ್ರತಿ ಸಾಟರ್ಡೆ ನೈಟೇ ಉಪವಾಸ ಇದ್ದು, ನೀರು ಕುಡಿಯೋದು ಎಲ್ಲ ಬಿಟ್ಟು, ಹೊಟ್ಟೆಯೆಲ್ಲ ಖಾಲಿ ಹಿಡ್ಕೊಂಡು ಪ್ರತಿ ಸಾಟರ್ಡೆ ಸಂಡೇ ಬೆಳಗ್ಗೆ 6 ಗಂಟೆಗೆ ಕೂತ್ಕೊಂಡ್ರೆ ಮತ್ತೆ ಸಂಜೆ 6 ಗಂಟೆಗೆ ಕಣ್ಣು ತೆಗೆಯೋದು. ಈ ಥರ ಯಾವಾಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಒಂದೊಂದು ಅನುಭವಗಳು ಬಂತು. ಇವತ್ತು ನಿಮ್ಮ ಹತ್ರ ಹೆಂಗೆ ಮಾತಾಡ್ತಿದ್ದೀನಿ ಆ ಥರ ಬಹಳಷ್ಟು ಒಂದು ಧ್ಯಾನ ಅನುಭವಗಳು ಪತ್ರಿಜಿಯವರ ಹತ್ರ ಆಗಿದೆ. ಒಂದು ಧ್ಯಾನದ ಅನುಭವಗಳಲ್ಲಿ 40 ನಿಮಿಷ ಅವ್ರ ಹತ್ರ ಮಾತಾಡಿದ್ದೀನಿ. ಇದೇ ಥರ ಕೂತ್ಕೊಂಡು ಧ್ಯಾನ ಕೂತ್ಕೊಂಡಾಗ ಅವ್ರು ಕಾಣಿಸಿದ್ದಾರೆ ಒಂದು ಟೆರಸ್ ಮೇಲೆ. ಅವರು ನಾನು ಈ ಥರ ನೆಲದ ಮೇಲೆ ಕೂತ್ಕೊಂಡು ನಿಮ್ಮ ಹತ್ರ ಯಾವ ಥರ ನಾನು ಅನುಭವ ಹೇಳ್ಕೊತಿದ್ದೀನಿ, ಅವ್ರ ಹತ್ರನೂ ಸೇಮ್ ಅದೇ ಥರ ಇನ್ನೂ ಹೇಳು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದನ್ನು ನನ್ನ ಅನುಭವ ಎಲ್ಲ ಅವ್ರ ಹತ್ರ ಹಂಚ್ಕೊತಾ ಇದ್ದಾರೆ. ಸೊ ಈ ಥರ ಸಾಕಷ್ಟು ಅನುಭವಗಳಿವೆ. ಒಂದು ಸಲ ಧ್ಯಾನ ಕೂತ್ಕೊಂಡಾಗ ನಾನು ಒಬ್ಬ ಮಾಸ್ತರ್ ಸೈತ್ ಅಂತಿದ್ದಾರೆ, ಗ್ರೇಟ್ ಮಾಸ್ತರ್, ಅವ್ರ ವಾಯ್ಸು ಕೇಳಿದೆ ನಾನು. ಸೊ ಈ ಥರ ಸಾಕಷ್ಟು ಅನುಭವಗಳು ನಮಗಾಗಿದೆ. ಯಾಕೆ ನನಗಾಗಿದೆ ಅಂದರೆ ಶ್ರದ್ಧೆ ನನ್ನಲ್ಲಿದೆ, ನನಗೆ ಜ್ಞಾನ ಅನ್ನೋದು ಬಂದಿದೆ. ಸೊ ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಶ್ರದ್ಧೆ ಇದ್ದರೆ ಜ್ಞಾನ ಬರಲೇಬೇಕು. ಶ್ರದ್ಧೆ ಈಸ್ ಈಕ್ವಲ್ ಟು ಜ್ಞಾನ. ನಮಗೆ ಜ್ಞಾನ ಇಲ್ಲ ಅಂದರೆ ನಮಗೆ ಶ್ರದ್ಧೆ ಇಲ್ಲ ಅಂತ ಅರ್ಥ. ಒಂದು ದಿನ ಸಿನ್ಸಿಯರ್ ಡೆಸಿಷನ್ ತೊಗೊತೀವಿ, ಒಂದು ವಾರ ಕರೆಕ್ಟಾಗಿ ಪಾಲನೆ ಮಾಡ್ತೀವಿ, ಮತ್ತೆ 10 ದಿನ ಗ್ಯಾಪು ಅಥವಾ 1 ತಿಂಗಳ ಗ್ಯಾಪು. ಸೊ ಅದು ಆಗಬಾರ್ದು. ಕಂಟಿನ್ಯೂಸ್ ಆಗಿ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳೋದೇ ಆಧ್ಯಾತ್ಮಿಕತೆ. ಸೊ ಈ ಸರಿಯಾದ ಶ್ರದ್ಧೆ ಅನ್ನೋದು ಇರಬೇಕು. ಯಾವಾಗ ನಾವು ಜ್ಞಾನವನ್ನು ಕಲಿಬೇಕು, ಜ್ಞಾನವನ್ನು ಪಡಿಬೇಕು ಅಂದರೆ ಶ್ರದ್ಧೆ, ಇನ್ನೊಬ್ಬರಿಗೆ ಕಲಿಸಬೇಕು ಅಂದರೆ ಏಕಾಗ್ರತೆ ಇರಬೇಕು. ಸೊ ನಾವೇನಾದರೂ ಇನ್ನೊಬ್ರಿಗೆ ಹೇಳ್ತಾ ಇದ್ದೀವ, ಇವಾಗ ನಾನು ಈ ಬುದ್ಧನ ಮಾರ್ಗದ ಬಗ್ಗೆ ಹೇಳಬೇಕು ಅಂತಿದ್ದೇನೆ, ನನಗೆ ಬೇಕಾಗಿರುವುದು ಇವಾಗ ಏಕಾಗ್ರತೆ ಅನ್ನೋದು ಬೇಕು. ಏಕಾಗ್ರತೆಯಿಂದ ಆ ಕಾನ್ಸೆಪ್ಟ್ ನಿಮಗೆ ಹೇಳಬೇಕು. ನಾನು ತಿಳಿದಿರೋದು ಏಕಾಗ್ರತೆಯಿಂದ ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಿದ್ದೀನಿ. ನೀವು ಈ ಕಾನ್ಸೆಪ್ಟನ್ನ ತಿಳ್ಕೋಬೇಕು ಅಂದರೆ ನಿಮಗೆ ಇವಾಗ ಬೇಕಾಗಿರೋದು ಶ್ರದ್ಧೆ. ಕಲಿಬೇಕು ಅಂತ ಹೇಳಿದಾಗ ಶ್ರದ್ಧೆ ಬೇಕು, ಕಲಿಸಬೇಕು ಅಂತ ಹೇಳಿದಾಗ ಏಕಾಗ್ರತೆ ಅನ್ನೋದು ನಮಗೆ 7th ಪಾಯಿಂಟ್. ಪ್ರತಿಯೊಂದು ನಾವು ಈವನ್ ಕುಕ್ ಮಾಡಬೇಕಾದ್ರೆ ಪ್ರತಿಯೊಂದು ವೆಜಿಟೇಬಲ್ನ ಈಕ್ವಲಾಗಿ ಕಟ್ ಮಾಡ್ತಾ ಬರಬೇಕು. ಇಲ್ಲಾಂದರೆ ಸುಮ್ಮನೆ ಅದು ಇದು ಹಂಗೆ ಹಿಂಗೆ ಪ್ರತಿಯೊಂದು ಕೆಲಸವನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೋದು ಸರಿಯಾದ ಏಕಾಗ್ರತೆ ನಮಗಿದ್ದಾಗ. ಅಥವಾ ಕುಕ್ ಮಾಡ್ತಿರ್ತೀವಿ, ಯಾವುದೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ, ಅವ್ರನ್ನ ಬೈಕೊಂತ, ಅಥವಾ ಏನೋ ಒಂದು ಸಿಟ್ಟಲ್ಲಿರ್ತೀವಿ, ಬೇಜಾರಲ್ಲಿರ್ತೀವಿ, ಏನೋ ಒಂದು ಕುಕ್ ಮಾಡ್ತಾ ಅಡುಗೆ ಮಾಡಿದಾಗ ನಮ್ಮ ಎನರ್ಜಿ, ನಮ್ಮ ಶಕ್ತಿ ಎಲ್ಲ ಆ ಒಂದು ಅಡುಗೆಯಲ್ಲಿ ಹೋಗಿರುತ್ತೆ. ಆ ಒಂದು ಅನ್ನ, ಆ ಊಟ ಇನ್ನೊಬ್ಬರು ತಿಂದಾಗಲೂ ಅವ್ರಿಗೂ ಆ ವೈಬ್ರೇಷನ್ಸ್ ಅನ್ನೋದು ಹೋಗ್ತಾ ಇರುತ್ತೆ. ಅದಕ್ಕೆ ಸರಿಯಾದ ಏಕಾಗ್ರತೆ ಅನ್ನೋದು ಬಹಳ ಇಂಪಾರ್ಟೆಂಟು. ಸಾಧನೆ ಮಾಡಬೇಕಾದ್ರೆ ಸರಿಯಾಗಿ ಮಾಡಬೇಕು. ಗಾಡಿ ಓಡಿಸ್ತಾ ಇರ್ತೀವಿ, ಗಾಡಿ ಓಡಿಸ್ಬೇಕಾದ್ರೆ ಯಾವುದೋ ಒಂದು ಆಲೋಚನೆ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ಆಲೋಚನೆ ಮಾಡ್ಕೊತ ನಾವು ಹೋದರೆ ಯಾವುದೋ ಒಂದು ಕಾರ್ಗೋ ಆಟೋಗೋ ನಾವು ಮುಂದೆ ಇಡ್ತೀವಿ, ಆಕ್ಸಿಡೆಂಟ್ ಮಾಡ್ತೀವಿ, ಅಥವಾ ಹಿಂದೆ ಬಂದು ನಮ್ಮನ್ನು ಯಾವನ್ನೋ ಹೊಡಿತಾನೆ. ಇದು ಸರಿಯಲ್ಲದ ಏಕಾಗ್ರತೆ. ಅದಕ್ಕೆ ಸರಿಯಾದ ಏಕಾಗ್ರತೆ ಅಂತ ಹೇಳಿದ್ದಾರೆ. ಇದೊಂದು ಎಕ್ಸಾಂಪಲ್, ಬುದ್ಧನ ಒಂದು ಎಕ್ಸಾಂಪಲಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ, ಒಂದು ಪ್ರಾಪಂಚಿಕ ವ್ಯಕ್ತಿ ಬುದ್ಧನ ಹತ್ರ ಬಂದು ಕೇಳ್ತಾರೆ, ಸ್ವಾಮೀಜಿ ಧ್ಯಾನ ಅಂದರೆ ಏನು ಅಂತ ಹೇಳ್ತಾನೆ. ಅವನು ಪ್ರಾಪಂಚಿಕ ವ್ಯಕ್ತಿ, ಅವನು ಕಟ್ಟಿಗೆ ಕಡಿತಾ ಇರ್ತಾನೆ, ಕಟ್ಟಿಗೆ ಹೊಡಿತಾ ಇರ್ತಾನೆ. ಅಂಥವನು ಬಂದು ಗ್ರೇಟ್ ಕ್ವಶನ್, ಸ್ವಾಮೀಜಿ ಧ್ಯಾನ ಅಂದರೆ ಏನು ಅಂತ ಕ್ವಶನ್ ಹಾಕಿದಾಗ ಬುದ್ಧ ನೋಡ್ತಾನೆ. ಅವನ್ನ ನೋಡ್ಬಿಟ್ಟು ಧ್ಯಾನ ಅಂದರೆ ನೀನು ಕಣ್ಣೆರಡು ಮುಚ್ಕೋ, ಕೈ ಎರಡು ಈ ಥರ ಕಟ್ಟಾಕು, ಉಸಿರನ್ನ ಗಮನಿಸು, ಇದು ಹೇಳಲ್ಲ ಅವ್ರಿಗೆ. ಬುದ್ಧ ಏನು ಹೇಳ್ತಾನಂದರೆ ಧ್ಯಾನ ಅಂದರೆ ವಾಕ್ ವೈಲ್ ಯು ವಾಕಿಂಗ್, ಈಟ್ ವೈಲ್ ಯು ಈಟಿಂಗ್ ಅಂತ ಹೇಳ್ತಾರೆ. ನಡಿಬೇಕಾದ್ರೆ ನಡಿಬೇಕು, ತಿನ್ನಬೇಕಾದ್ರೆ ತಿನ್ನಬೇಕು ಅಂತ. ಅಂದರೆ ನೀನು ಏನೇ ಒಂದು ಕೆಲಸ ಮಾಡು, ಅದನ್ನು ಸಂಪೂರ್ಣವಾಗಿ ನೀನು ಲೀನ ಆಗು. ಅಂದರೆ ಅವನಿಗೆ ಪ್ರಾಪಂಚಿಕ ಜ್ಞಾನ ಬೇಕು. ಅವನಿಗೆ ಏನೇ ಒಂದು ಕೆಲಸ ಮಾಡಿದ್ರೇನು ಆ ಒಂದು ಕೆಲಸದಲ್ಲಿ ಲೀನ ಆಗಬೇಕು. ಅಂತಹ ಒಂದು ದಾರಿಯನ್ನು ಬುದ್ಧ ತೋರಿಸಬೇಕು. ಯಾಕಂದರೆ ಅವನಿಗೆ ಆಧ್ಯಾತ್ಮಿಕತೆ, ಮೂರನೇ ಕಣ್ಣು, ಬೇರೆ ಲೋಕಗಳು ಇವೆಲ್ಲ ಬೇಕಿಲ್ಲ. ಅವನಿಗೆ ಕಟ್ಟಿಗೆ ಕಡಿಬೇಕು, ಅವನ ಜೀವನ ಚೆನ್ನಾಗಿ ನಡಿಬೇಕು, ಅಷ್ಟು ಬೇಕಾಗಿದೆ ಅವನಿಗೆ. ಆವಾಗ ಅವನಿಗೆ ಏನು ಬೇಕು ಅದನ್ನು ತಿಳ್ಕೊಂಡು ಬುದ್ಧ ಹೇಳ್ತಾನೆ. ಸೊ ಯಾರಿಗೆ ಏನು ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಫಸ್ಟು ನಮಗೆ ಏನು ಗೊತ್ತಿದೆ ಅದನ್ನು ಹೇಳೋದಲ್ಲ, ಅವ್ರಿಗೆ ಏನು ಕೊಡಬೇಕು ಅನ್ನೋದು ನಮ್ಮ ಹತ್ರ ಪಾಯಿಂಟ್ ಇರಬೇಕು. ಅದು ಸರಿಯಲ್ಲದ ಏಕಾಗ್ರತೆ. ಕೆಲವರು ಇವಾಗ ನನ್ನ ಭಾಷಣ ಕೇಳ್ತಿದ್ದಾರೆ ನೀವೆಲ್ಲ, ಬಹಳಷ್ಟು ಜನಕ್ಕೆ ಮೇ ಬಿ ಇದನ್ನು ನಡೆಸ್ತೇ ಇರ್ಬೋದು ಅಂತ. ಬಟ್ ಅದಕ್ಕೆ ವಿವೇಕಾನಂದರು ಅದೇ ಹೇಳ್ತಾರೆ,
ಯು ಹ್ಯಾವ್ ಟು ಸ್ಪೀಕ್ ಅಕಾರ್ಡಿಂಗ್ ಟು ದ ಲಿಸನರ್ ಅಂತ ಹೇಳ್ತಾರೆ. ಲಿಸನರ್ಗೆ ಏನು ಬೇಕು ಅದನ್ನು ತಿಳ್ಕೊಂಡು ನಾವು ಕೊಡಬೇಕು ಹೊರತು ನಮಗೇನಿದೆ ಒಳಗಡೆ ಅದನ್ನು ಕೊಡೋದಲ್ಲ. ದಟ್ ಈಸ್ ನಾಟ್ ಸರಿಯಾದ ಏಕಾಗ್ರತೆ. ಸೊ ಸರಿಯಾದ ಏಕಾಗ್ರತೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಏಕಾಗ್ರತೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಕೆಲವರು ಕೂತ್ಕೊಂಡಿರ್ತಾರೆ, ಹಿಂಗೆ ಕೂತ್ಕೊಂಡಿರ್ತಾರೆ, ಫಸ್ಟ್ ಇಯರಲ್ಲೇ ಫಸ್ಟ್ ಲೈನಲ್ಲೇ ಕೂತ್ಕೊಂಡಿರ್ತೀವಿ ನಾವು, ಹಿಂಗೆಲ್ಲ ಎಲ್ಲ ಕೇಳ್ತಾ ಇರ್ತೀವಿ, ಬಟ್ ಮೈಂಡ್ ಮಾತ್ರ ಆಫೀಸ್ ಹತ್ರ ಇರುತ್ತೆ, ಅಥವಾ ಮಕ್ಕಳ ಹತ್ರ ಇರುತ್ತೆ, ಅಥವಾ ನಾಳೆ ಏನಾಗುತ್ತೆ ಏನೋ, ಅವ್ನಿಗೆ 10,000 ಕೊಟ್ಟಿದ್ದೀನಿ, ಅವನು 10,000 ಕೊಡ್ತಾನೋ ಇಲ್ಲೋ, ಅಥವಾ 1,00,000 ಬೇಕು ನನಗೆ, ನಾಳೆ ಸಿಗುತ್ತೋ ಇಲ್ಲೋ. ಬಾಡಿ ಮಾತ್ರ ಪ್ರೆಸೆಂಟು, ಬಟ್ ಮೈಂಡ್ ಈಸ್ ಆಬ್ಸೆಂಟ್. ಇದು ಸರಿಯಲ್ಲದ ಏಕಾಗ್ರತೆ. ಮಕ್ಕಳು ಅಷ್ಟೇ, ಹೋಗಿ ಇಂಜಿನಿಯರಿಂಗು, ಡಾಕ್ಟರ್, ಮೆಡಿಸಿನ್ ಅವನನ್ನು ಮಾಡ್ತಿರ್ತಾರೆ, ಕೂತ್ಕೊಂಡಿರ್ತಾರೆ ಕಾಲೇಜಲ್ಲಿ, ಬಟ್ ಮೈಂಡ್ ಎಲ್ಲೋ ಹೋಗ್ತಾ ಇರುತ್ತೆ, ಗಾರ್ಡನ್ನಲ್ಲಿರುತ್ತೆ, ಫ್ರೆಂಡ್ಸ್ ಹತ್ರ ಇರುತ್ತೆ. ಏನು ಲಾಭ? ಸೊ ಸರಿಯಾದ ಏಕಾಗ್ರತೆ ಅನ್ನೋದು ಮನಸ್ಸಿನೊಂದಿಗೆ. ಕೆಲವರು ಇರ್ತಾರೆ ಈ ಥರ ಕೂತ್ಕೊಂಡಿರ್ತಾರೆ, ಫಸ್ಟ್ ಬೆಂಚಲ್ಲೇ ಕೂತ್ಕೊಂಡಿರ್ತಾರೆ, ಏನೇ ಮಾತಾಡಿದ್ರೇನು ಬಾಡಿ ಎಲ್ಲ ಸುಮ್ಮನೆ ಅಲ್ಲಿ ನೋಡ್ತಿರ್ತಾರೆ, ಅದನ್ನೆಲ್ಲ ಬಾಡಿ ಎಲ್ಲ ಮೂವ್ ಆಗ್ತಾ ಇರುತ್ತೆ, ಇದೆಲ್ಲ ಬಾಡಿ ಅಲಗಾಡ್ತಿರುತ್ತೆ, ಬಟ್ ಏನೇ ಒಂದು ಕ್ವಶನ್ ಹಾಕಿದ್ರೇನು ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇರ್ತಾರೆ ಅವರು. ಅಂದರೆ ಬಾಡಿ ಅಲ್ಲಾಡ್ತಾ ಇದ್ರೇನು ಮನಸ್ಸು ಏಕಾಗ್ರತೆಯಿಂದ ಇರುತ್ತೆ. ಸೊ ಏಕಾಗ್ರತೆ ಅನ್ನೋದು ಮನಸ್ಸಿನಿಂದ ಬರುತ್ತೆ. ಸರಿಯಾದ ಏಕಾಗ್ರತೆ ರಿಲೇಟೆಡ್ ಟು ಮೈಂಡ್. ಆ ಮೈಂಡನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಆ ಸರಿಯಾದ ಏಕಾಗ್ರತೆ ಬರಬೇಕು, ಸರಿಯಾದ ಒಂದು ಜೀವನ ವಿಧಾನ ಮನುಷ್ಯನಿಗೆ ಬರಬೇಕು ಅಂದರೆ ಫೈನಲ್ ಪಾಯಿಂಟ್ ಬಂದು ಸರಿಯಾದ ಧ್ಯಾನ ವಿಧಾನ. ಅಷ್ಟಾಂಗ ಮಾರ್ಗದಲ್ಲಿ ಲಾಸ್ಟ್ ಪಾಯಿಂಟ್ ಸರಿಯಾದ ಧ್ಯಾನ ವಿಧಾನ. ಈ ಸರಿಯಲ್ಲದ ಮನುಷ್ಯ ಸರಿಯಾಗಬೇಕು, ಬುದ್ಧಿ ಇಲ್ಲದವನು ಬುದ್ಧಿವಂತನಾಗಬೇಕು, ಬುದ್ಧನಾಗಬೇಕು ಅಂದರೆ 8 ಪಾಯಿಂಟ್ಗಳು, ಅಷ್ಟ ಅಂಗ ಮಾರ್ಗ. ಸರಿಯಾದ ದೃಕ್ಪಥಗಳು, ಸರಿಯಾದ ಕೋರಿಕೆಗಳು, ಸರಿಯಾದ ವಾಕು, ಸರಿಯಾದ ಜೀವನ ವೃತ್ತಿ, ಸರಿಯಾದ ಕರ್ಮ, ಸರಿಯಾದ ಶ್ರದ್ಧೆ, ಸರಿಯಾದ ಏಕಾಗ್ರತೆ, ಸರಿಯಾದ ಧ್ಯಾನ. ಇವೆಲ್ಲ 8 ಪಾಯಿಂಟ್ಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ, ಕೇರ್ಫುಲ್ಲಾಗಿ ಗಮನಿಸಿದಾಗ, ಪ್ರತಿಯೊಂದು ಪಾಯಿಂಟ್ ಮುಂದೆ ಬುದ್ಧ ಸರಿಯಾದ ಅಂತ ಸೇರಿಸ್ತಾ ಬಂದಿದ್ದಾರೆ. ಸೊ ಧ್ಯಾನದರಲ್ಲೂ ಸರಿಯಲ್ಲದ ಧ್ಯಾನ ಪದ್ಧತಿಗಳು ಎಷ್ಟೋ ಇವೆ, ಅದಕ್ಕೆ ಅವರು ಸರಿಯಾದ ಧ್ಯಾನ ಅಂತ ಹೇಳಿದರು. ಅಂದರೆ ಈ ಅಷ್ಟಾಂಗ ಮಾರ್ಗವನ್ನು ಬುದ್ಧರ ನೋಡಿ 2500 ವರ್ಷಗಳ ಹಿಂದೆ ಕೊಟ್ಟಿರುವಂತಹ ಒಂದು ಕಾನ್ಸೆಪ್ಟ್ ಇದು. 2500 ವರ್ಷಗಳ ಹಿಂದೆ ಕೊಟ್ಟಿರುವಂತಹ ಕಾನ್ಸೆಪ್ಟ್. ಅಂಥ ಕಾನ್ಸೆಪ್ಟ್ನ ತಗೊಂಡು ನಾವು ಇವತ್ತು ಕಲಿತಾ ಇದ್ದೀವಿ, ಅದನ್ನೆಲ್ಲ ಆಚರಣೆಯಲ್ಲಿ ಇಡ್ತಿದ್ದೀವಿ, ಅದರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಎಂತಹ ಒಂದು ಸ್ಥಿತಿ ಇರ್ಬೋದು ಬುದ್ಧನಿಗೆ. ಸೊ ಅಂತಹ ಒಂದು ಬುದ್ಧನ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೀವಿ ಅಂದರೆ ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಬುದ್ಧಿ. ಸೊ ಆ ಸರಿಯಾದ ಧ್ಯಾನ ಮಾರ್ಗವನ್ನು ಪತ್ರಿಜಿ ಏನು ಮಾಡಿದ್ದಾರೆ, PSS ಮೂವ್ಮೆಂಟ್ 18 ಆದರ್ಶ ಸೂತ್ರಗಳಲ್ಲಿ ಫಸ್ಟ್ ಪಾಯಿಂಟ್ ಮಾಡಿ ಹಾಕಿದ್ದಾರೆ. ಸರಿಯಾದ ಧ್ಯಾನ ಮಾಡುವುದು, ಮಾಡಿಸುವುದು ಅಂತ. ಪ್ರಪಂಚದಲ್ಲೆಲ್ಲ ಬಹಳಷ್ಟು ಕಡೆ ಸರಿಯಲ್ಲದ ಧ್ಯಾನ ಮಾರ್ಗಗಳಿವೆ. ಅದಕ್ಕೆ ಬುದ್ಧ ಏನು ಹೇಳಿದ್ದಾರೆ, ಸರಿಯಾದ ಧ್ಯಾನ ಮಾರ್ಗ, ಸರಿಯಾದ ಧ್ಯಾನ ಅಂತ ಹೇಳಿದ್ದಾರೆ. ನಾವೇನೋ ಒಂದು ಕೃಷ್ಣನ ರೂಪವನ್ನು, ಅಥವಾ ಒಂದು ಶಿರ್ಡಿ ಸಾಯಿಬಾಬಾ ಒಂದು ರೂಪವನ್ನು, ಅಥವಾ ಯಾವುದೋ ಒಂದು ಜ್ಯೋತಿರ್ಲಿಂಗವನ್ನು ನಾವಿಲ್ಲಿ ಇಟ್ಕೊಂಡು ಅದರ ಮೇಲೇ ದೃಷ್ಟಿಯೆಲ್ಲ ಇಟ್ಕೊಂಡು ಮಾಡೋದು ಸರಿಯಲ್ಲದ ಧ್ಯಾನ ಪದ್ಧತಿ. ಅಥವಾ ಯಾವುದೋ ಒಂದು ನಾಮ ಧರಿಸುವುದು, ಮಂತ್ರೋಚ್ಚಾರಣೆ, ಕಣ್ಣು ಮುಚ್ಚಿಕೊಂಡು ಮನಸ್ಸಲ್ಲೇ ಮಂತ್ರವನ್ನು ಜಪಿಸುವುದು ಸರಿಯಲ್ಲದ ಧ್ಯಾನ ಪದ್ಧತಿ. ಅಥವಾ ಯಾವುದಾದ್ರೂ ಒಂದು ಗುರುವಿಗೆ ಹೋಗಿ ಶರಣಾಗತಿ ಆಗಬೇಕು, ಆ ಗುರುವಿನ ಸೇವೆಯಲ್ಲಿ ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ, ಅದು ಕಂಪ್ಲೀಟ್ಲಿ ಸರಿಯಲ್ಲದ ಧ್ಯಾನ ಪದ್ಧತಿ. ಆಧ್ಯಾತ್ಮಿಕತೆಯಲ್ಲಿ ಗುರು ಅಂದರೆ ಯಾರು ಅಂದರೆ ನಮ್ಮ ಉಸಿರೇ ನಮ್ಮ ಗುರು. ಅದನ್ನು ಸ್ವತಃ ಗೌತಮ ಬುದ್ಧರು 2500 ವರ್ಷಗಳ ಹಿಂದೆ ಎಷ್ಟೋ ಸಾಧನೆಗಳನ್ನು ಮಾಡಿ ಮಾಡಿ ಮಾಡಿ, ಎಷ್ಟೋ ಗುರುಗಳನ್ನು ಭೇಟಿಯಾಗಿ, ಎಷ್ಟೋ ಒಂದು ಉಪವಾಸಗಳಿದ್ದು, ಎಷ್ಟೋ ಒಂದು ಪೂಜೆಗಳನ್ನು ಮಾಡಿ, ಎಷ್ಟೋ ಒಂದು ನಾಮಗಳನ್ನು ಧರಿಸಿ, ಎಲ್ಲ ಸಾಧನೆಗಳನ್ನು ಮಾಡಿ 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 5.5 ವರ್ಷಗಳು 5.5 years ಆದಮೇಲೆ ಈ ಆನಾಪಾನಸತಿ ಧ್ಯಾನ ಮಾರ್ಗವನ್ನು ಅವರು ತಿಳ್ಕೊತಾರೆ. ಈ ಆನಾಪಾನಸತಿ ಧ್ಯಾನ ಮಾರ್ಗವನ್ನು ತಿಳ್ಕೊಂಡಾಗ ಅವರೇ ಹೇಳ್ತಾರೆ, ನಾನು ಮಾಡಿದ್ದೆಲ್ಲ ತಪ್ಪು ಅಂತ ತಿಳ್ಕೊಳ್ಳಿಕ್ಕೆ 5.5 ವರ್ಷ ಆಯಿತು ಅವರಿಗೆ. ಎಲ್ಲ ಗುರುಗಳ ಹತ್ರ ಹೋದರು, ಶ್ರದ್ಧೆಯಿಂದ ಸಾಧನೆ ಮಾಡಿದ್ರು, ಪ್ರತಿಯೊಂದು ಕಡೆ ಸಾಧನೆ ಮಾಡಿ 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 ಮಾಡಿ, ಬಟ್ ಇನ್ನು ಎಲ್ಲೋ ಅವರಿಗೆ ಅಸಂತೃಪ್ತಿ ಅನ್ನೋದಿರುತ್ತೆ. ನಾನು ಇನ್ನೂ ತಿಳ್ಕೊಬೇಕಾಗಿರೋದು ಏನೋ ಇದೆ, ನನಗಿನ್ನೂ ತೃಪ್ತಿ ಅನ್ನೋದಿಲ್ಲ ಅಂತ ಗುರುಗಳಿಗೆ ಪ್ರಶ್ನೆ ಹಾಕ್ತಾನೆ. ಸ್ವಾಮೀಜಿ, ನಾನಿನ್ನ ಐ ಆಮ್ ನಾಟ್ ಹ್ಯಾಪಿ, ನನ್ನ ಸಾಧನೆ ಇನ್ನೂ ಏನೋ ಕೊರತೆ ಇದೆ, ನನ್ನ ಕಂಪ್ಲೀಟ್ನೆಸ್ ಅನ್ನೋದಿಲ್ಲ ಅಂತ ಅವರು ಪ್ರಶ್ನೆ ಹಾಕಿದಾಗ ಗುರುಗಳ ಹತ್ರನೂ ಆನ್ಸರ್ ಇಲ್ಲ.
ನಮಗೇನು ಗೊತ್ತಿದೆ ನಿಮಗೆಲ್ಲ ಹೇಳಿದ್ದೀನಿ. ನಾನು ಎಂತಹ ಒಂದು ಸ್ಥಿತಿಯಲ್ಲಿದ್ದೀನಿ, ನೀನು ಅಂಥ ಸ್ಥಿತಿಯಲ್ಲೇ ಇದೆಯಾ, ನೀನು ನನ್ನ ಜೊತೆ ಬಾ, ನಾವು ಒಂದು ಮಠ ಅನ್ನೋದು ಕಟ್ಟೋಣ, ಶಿಷ್ಯಂದ್ರನ್ನೆಲ್ಲ ಬೆಳೆಸೋಣ ಅಂತ ಬುದ್ಧ ಹೇಳ್ತಾರೆ. ನನಗೆ ಮಠ ಬೇಡ, ಏನೂ ಬೇಡ, ನನಗಿನ್ನೂ ಕೊರತೆ ಇದೆ, ಐ ಆಮ್ ನಾಟ್ ಹ್ಯಾಪಿ ವಿತ್ ಮೈ ಸಾಧನ, ಐ ಆಮ್ ನಾಟ್ ಹ್ಯಾಪಿ ವಿತ್ ಮೈ ಪ್ರಾಕ್ಟೀಸ್ ಅಂತೇಳಿ ಅವರು ಒಂದು ಬೋಧಿ ವೃಕ್ಷದ ಕೆಳಗಡೆ ಅವ್ರು ಕೂತ್ಕೊಂಡು ಕಠೋರವಾದ ಒಂದು ಸಾಧನೆ ಮಾಡಲಿಕ್ಕೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಮಾಡ್ತಾ 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 ಹೆಂಗಾಗುತ್ತೆ ಅಂದರೆ ಒಂದು ಟೈಮಲ್ಲಿ ಈ ಥರ ಹೊಟ್ಟೆ, ನೆಕ್ಸ್ಟ್ ಮತ್ತು ಹಿಂದುಗಡೆ ಬ್ಯಾಕ್ ಬೋನ್ ಎರಡೂ ಒಂದು ಕಡೆ ಈ ಥರ ಫುಲ್ ಥಿನ್ ಆಗಿಬಿಡುತ್ತೆ, ಅವ್ರಿಗೆ ಅಪ್ಪಚ್ಚಿ ಥರ ಆಗಿಬಿಡುತ್ತೆ. ಶರೀರನೇ ಇರಲ್ಲ, ಇನ್ನು ಒಂದೇ ನಿರ್ಧಾರ ತೊಗೊಂಡ್ಬಿಡ್ತಾರೆ ಅವರು, ನನ್ನ ಶರೀರ ಇದ್ದರೆ ಇರಲಿ ಅಥವಾ ಹಿಂಗೆ ಸಾಯಲಿ, ನನಗೆ ಆನ್ಸರ್ ಬೇಕು. ಆವಾಗ ನಾನು ಅಲ್ಲಿವರೆಗೆ ನನ್ನ ಕಣ್ಣು ತೆಗೆಯಲ್ಲ ಅಂತ ದೃಢ ನಿಶ್ಚಯ ತೊಗೊಂಡು ಕೂಡ್ತಾರೆ. ಕೆಲವು ದಿನವೂ ಎಷ್ಟು ಟೈಮ್ ಆದಮೇಲೆ ಸುಜಾತ ಅನ್ನೋರು ಬರ್ತಾರೆ. ಸುಜಾತ ಅನ್ನೋರು ಬಂದು, ಸ್ವಾಮೀಜಿ ನಿಮ್ಮನ್ನು ನೋಡಿದ್ರೆ ಎಷ್ಟೋ ಒಂದು ಶ್ರದ್ಧೆಯಿಂದ ಒಂದು ಗ್ರೇಟ್ ಯೋಗಿ ಥರ ನೀವು ಕಾಣಿಸ್ತೀರಾ, ನೀವು ಸಾಧನೆ ಮಾಡಬೇಕು ಅಂದ್ರೆ ನಿಮಗೆ ಶರೀರ ನಿಲ್ಲಬೇಕಲ್ಲ, ಶರೀರ ನಿಂತರೆ ತಾನೇ ನೀವು, ಶರೀರ ಇದ್ದರೆ ತಾನೇ ನೀವು ಸಾಧನೆ ಮಾಡಲಿಕ್ಕಾಗೋದು. ನಿಮ್ಮ ಶರೀರ ಹೆಂಗಾಗಿದೆ ನೋಡಿ, ನಿಮ್ಮ ಉಪವಾಸ ಊಟ ಎಲ್ಲ ಬಿಟ್ಟು ಸಾಧನೆ ಮಾಡ್ತಿದ್ದೀರಾ, ಅಷ್ಟು ಕಠೋರ ಸಾಧನೆ ಬೇಡ, ಸ್ವಲ್ಪ ಈ ಪಾಯಸ ತಗೊಳ್ಳಿ ಅಂತ ಸುಜಾತ ಪಾಯಸ ಕೊಟ್ಟಾಗ ಅವರ ಪಾಯಸವನ್ನು ಕುಡಿದು, ಅರೆ ಕರೆಕ್ಟೇ ಅಲ್ಲ, ಸಾಧನೆ ಮಾಡಬೇಕಾದ್ರೆ ನನ್ನ ಶರೀರ ಇರಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿ ಆವಾಗ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಆವಾಗ ಅವರು ತನ್ನ ಸಹಜವಾದ ಶ್ವಾಸದ ಜೊತೆಗೆ ತಮ್ಮಷ್ಟು ತಾವೇ ಬುದ್ಧರು ಬರ್ತಾರೆ. ಯಾವಾಗ ತನ್ನ ಶ್ವಾಸವನ್ನು ಅವರು, ತಮ್ಮ ಉಸಿರನ್ನು ಅವರು ಗಮನಿಸ್ತಾ 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 ಕೂಡ್ತಾರೋ ಡೀಪ್ ಮೆಡಿಟೇಷನ್ ಸ್ಟೇಟ್ಗೆ ಹೋಗ್ತಾರೆ. 7.5 ಗಂಟೆ ಆ ಒಂದು ಧ್ಯಾನ ಸ್ಥಿತಿಯಲ್ಲಿರ್ತಾರೆ ಅವರು, 7.5 ಗಂಟೆ. ಸೊ ಈ ಒಂದು 7.5 ಗಂಟೆಯಲ್ಲಿ ಎಷ್ಟು ಜನ್ಮಗಳು ಬುದ್ಧರು ಎತ್ತಿದ್ದಾರೆ, ಹೆಣ್ಣಾಗಿ ಗಣ್ಣಾಗಿ ಡಿಫ್ರೆಂಟ್ ಲೈಫ್ ಟೈಮ್ಸ್ ಎಲ್ಲ ತೊಗೊಂಡಿದ್ದಾರೆ ಅವರು. ಎಷ್ಟು ಜನ್ಮಗಳು, ಪುನರ್ಜನ್ಮ ಸಿದ್ಧಾಂತವನ್ನು ತಿಳ್ಕೊತಾರೆ, ನಮಗೆಷ್ಟು ಜನ್ಮಗಳಿವೆ ಅನ್ನೋ ಒಂದು ಸತ್ಯ ಅರ್ಥ ಆಗುತ್ತೆ ಅವರಿಗೆ. ಅದಾದಮೇಲೆ ಮತ್ತೆ ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊತಾರೆ, ಯಾವ ಜನ್ಮದಲ್ಲಿ ಎಂಥ ಕರ್ಮವನ್ನು ನಾವು ಮಾಡಿದ್ದೀನಿ, ನೆಕ್ಸ್ಟ್ ಜನ್ಮದಲ್ಲಿ ಎಂತಹ ಒಂದು ಅದಕ್ಕೆ ಪ್ರತಿಫಲವನ್ನು ಅನುಭವಿಸಿದೆ ನಾನು ಅಂತ. ನೆಕ್ಸ್ಟ್ ಮತ್ತೆ ಈ ಆತ್ಮ ಪುನರ್ಜನ್ಮ ಸಿದ್ಧಾಂತ, ಈ ಎಂಥೋ ಸಿದ್ಧಾಂತಗಳನ್ನು ತಿಳ್ಕೊಂಡು ಆವಾಗ ಅವ್ರು ಏನು ಮಾಡ್ತಾರೆ, ಮಾಡಬೇಕಾಗಿರೋದು ಆನಾಪಾನಸತಿ, ಪೂಜೆಗಳಲ್ಲ, ಪುನಸ್ಕಾರಗಳಲ್ಲ, ನಾಮರೂಪಗಳಲ್ಲ, ಮಂತ್ರ ಜಪ ಏನೂ ಅಲ್ಲ, ಕೇವಲ ಆನಾಪಾನಸತಿ ಧ್ಯಾನ ಮಾರ್ಗ ಅಂತ. ಅಂತಹ ಒಂದು ಆನಾಪಾನಸತಿ ಧ್ಯಾನವನ್ನು 205 ವರ್ಷದ ಹಿಂದೆ ಬುದ್ಧರು ಕೊಟ್ಟಿದ್ರು. ಅದು ಬರ್ತಾ 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 ಡೈಲ್ಯೂಟ್ ಆಗ್ತಾ ಅದಕ್ಕೆ ಏನೇನೋ ಮೆಥಡ್ಸು, ಆ ಮೆಥಡು ಈ ಮೆಥಡು ಅಂತ ಬರ್ತಾ ಆ ಆನಾಪಾನಸತಿ ಅನ್ನೋದು ಎಲ್ಲೋ ಹೋಯ್ತದು. ಮತ್ತೆ ಈ ಒಂದು ಯುಗದಲ್ಲಿ 1947 ಮತ್ತು ಪತ್ರಿಜಿಯವರು ಜನ್ಮ ತಗೊಂಡು ಆ ಭೂಮಿಯಲ್ಲಿ ಅಣಗಿರುವಂತಹ ಒಂದು ಆನಾಪಾನಸತಿ ಅನ್ನೋ ಒಂದು ಮಣಿಯನ್ನು ತೆಗೆದು ಪ್ರತಿಯೊಬ್ಬರಿಗೂ ಮತ್ತೆ ಸರಿಯಾದ ಧ್ಯಾನ ಮಾರ್ಗವನ್ನು ಕೊಡ್ತಾ ನಮ್ಮ ಜೀವನಗಳನ್ನು ಇಷ್ಟು ಸುಂದರವಾಗಿ ರೂಪಿಸಿರುವಂತಹ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಮತ್ತೊಂದು ಸಲ ನಾವು ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಸೊ ಇದೇ ಬುದ್ಧ ಹೇಳಿರೋದು ಸರಿಯಾದ ಧ್ಯಾನ ಪದ್ಧತಿಯನ್ನು ನಾವು ಕೊಡಬೇಕು ಮಾಸ್ತರ್ಸ್. ಈಗ ಪ್ರಪಂಚಕ್ಕೆ ಬಹಳ 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 ನೀಡಿದೆ, ಧ್ಯಾನ ಮಾರ್ಗ ಬೇಕು. ಎಷ್ಟೋ ಜನಕ್ಕೆ ದುಡ್ಡಿದೆ, ಮನೆಗಳಿವೆ, ಎಲ್ಲ ಇದೆ, ಬಟ್ ಮನುಷ್ಯನಿಗೆ ಆನಂದ ಬೇಕು. ಅದೇ ಹೇಳಿದ್ನಲ್ಲ, ಯೋಗಿಗಳು, ಋಷಿಗಳು, ಮುನಿಗಳು ಎಲ್ಲ ರಿಸರ್ಚ್ ಮಾಡಿ ಸಾಧನೆ ಮಾಡಿ ಎಷ್ಟೋ ಒಂದು ಜ್ಞಾನ ಚರ್ಚೆಗಳನ್ನು ನಡೆಸಿ ಮನುಷ್ಯನ ಜೀವನ ಯಾಕಿದೆ ಅಂದರೆ ಆನಂದಕ್ಕೋಸ್ಕರನೇ ಇದೆ. ಸೊ ಆ ಆನಂದವನ್ನು ನಾವು ಪಡಿತಿದ್ದೀವಾ? ಇಲ್ಲ. ಆ ಪಡಿಬೇಕಂದ್ರೆ ಏನು ಮಾಡಬೇಕು? ನಮಗೆ ಪತ್ರಿಜಿಯವರು ಆ ಒಂದು ಸಾಧನಾ ಮಾರ್ಗವನ್ನು ಕೊಟ್ಟಿದ್ದಾರೆ, ಅಂತಹ ಒಂದು ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ತಿಳಿದಿರುವಂತಹ ಒಂದು ಜ್ಞಾನವನ್ನು ನಾವು ಆಚರಣೆಯಲ್ಲಿಡೋಣ. ಫಸ್ಟು ನಮ್ಮಲ್ಲಿ ಸಿಟ್ಟಿದೆಯಾ, ಸಿಟ್ಟು ಕೋಪವನ್ನು ಕಡಿಮೆ ಮಾಡಿಕೊಡೋಣ. ಸಿಟ್ಟು ಉಪಯೋಗಿಸಬೇಕು, ಬಟ್ ಎಲ್ಲೆಲ್ಲಿ ನೀಡಿರುತ್ತೋ ಅದನ್ನು ನೀವು ಒಂದು ಟೂಲ್ ಥರ ನೀವು ಸಿಟ್ಟನ್ನು ಉಪಯೋಗಿಸಬೇಕು ಹೊರತು ಸಿಟ್ಟು ನಿಮ್ಮನ್ನು ಯೂಸ್ ಮಾಡ್ಕೋಬಾರ್ದು. ಪತ್ರಿಜಿಯವರಿಗೆ ಎಷ್ಟೊಂದು ಸಿಟ್ಟಿತ್ತು, ಬಟ್ ಅವ್ರು ಸಿಟ್ಟು ಮಾಡಿಕೊಂಡ್ರೇನು ಅದು ಲೋಕ ಕಲ್ಯಾಣಕ್ಕಾಗಿತ್ತು, ಕರೆಕ್ಟಾಗಿ ಕೆಲಸಗಳು ನಡಿಬೇಕು, ಆ ಥರ ಸಿಟ್ಟು ಅನ್ನೋದು ಬರ್ತಾಯಿತ್ತು. ಸೊ ಅಂತಹ ಒಂದು ಸಿಟ್ಟು ನಮಗೂ ಬರುತ್ತೆ. ಬಟ್ ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ, ನಾವು ಸಿಟ್ಟಿಗೆದ್ರೆ ನಮ್ಮ ಕಂಟ್ರೋಲಲ್ಲಿ ನಾವಿರಲ್ಲ, ಸಿಕ್ಕಾಬಟ್ಟೆ ಬೈತಿರ್ತೀವಿ, ಹೊಡಿತಾ ಇರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ಸೊ ನಮ್ಮನ್ನು ನಾವು ತಿದ್ದುಕೊಂತ ಒಂದು ಒಳ್ಳೆಯ ಮಾರ್ಗವನ್ನು ನಾವು ರೂಪಿಸ್ಕೋಬೇಕು ಅಂದರೆ ಈ ಒಂದು ಸಾಧನಾ ಮಾರ್ಗವನ್ನು, ಈ ಒಂದು ಜ್ಞಾನವನ್ನು ಎಲ್ಲರಿಗೂ ಕೊಡೋಣ.
ಅದೇ ಬುದ್ಧರು ಹೇಳ್ತಾರಲ್ಲ, ಸರಿಯಲ್ಲದ ದೃಕ್ಪಥಗಳು ಬೇಡ ನಮಗೆ, ಸರಿಯಾದ ದೃಕ್ಪಥಗಳಲ್ಲೇ ಇದ್ದು ಈ ಒಂದು ಧ್ಯಾನ ನಾನು ಹೇಳ್ತೀನಿ, ಈ ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಈ ಪಿರಮಿಡ್ ಜಗತ್ ನಿರ್ಮಾಣಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕು. ಅದಕ್ಕೋಸ್ಕರನೇ ನಮ್ಮ ಜೀವನ ಅನ್ನೋದಿದೆ. ಸೊ ಇಂತಹ ಒಂದು ಮಾರ್ಗ ಪತ್ರಿಜಿಯವರು ಕೊನೆ ಉಸಿರಿರುವವರೆಗೂ ನಮಗೆ ಹೇಳ್ತಾ 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 ಅವರ ಜೀವನವನ್ನೇ ಮುಡುಪಾಗಿ ನಮಗೆ ಕೊಟ್ಟಿದ್ದಾರೆ. ಸೊ ಹಂಗಿದ್ದಾಗ ಸ್ವಲ್ಪ ಟೈಮ್ ನಾವು ಇನ್ನೊಬ್ಬರು ಕೊಡಲಿಕ್ಕಾಗಲ್ವ? ರ್ಯಾಲಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಾಗಲ್ವ ನಮಗೆ? ಸೊ ಸ್ವಲ್ಪ ನಮ್ಮ ಅಕ್ಕಪಕ್ಕದವ್ರಿಗೆ ಅಥವಾ ಬೇರೆ ಕಡೆ ಹೋಗಿ ಧ್ಯಾನ ಪ್ರಚಾರ ಹೇಳೋಣ ನಾವು. ಅಥವಾ ನಮ್ಗೆ ಹೇಳಲಿಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿದೆ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ದುಡ್ಡಿದೆ, ನನಗೆ ಎಷ್ಟು ಬೇಕೋ ಅಷ್ಟು ಇದೆ, ಅದಕ್ಕಿಂತ ಜಾಸ್ತಿ ಇದೆ ಅಂದ್ಕೊಳ್ಳಿ, ಆ ದುಡ್ಡನ್ನು ಅನ್ನದಾನಕ್ಕೆ ಕೊಡಿ ಅಥವಾ ಪಿರಮಿಡ್ ದಾನಕ್ಕೆ ಕೊಡಿ. ಇಲ್ಲೆಲ್ಲೋ ಪ್ರತಿ ಮಂಗಳವಾರ ಪ್ರತಿ ಶನಿವಾರ ಅನ್ನದಾನ ನಡೀತಾ ಇರುತ್ತೆ. ಎಲ್ಲೆಲ್ಲಿ ನಾವು ದಾನ ಮಾಡ್ತೀವೋ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ನಮಗೆ. ಎಷ್ಟು ನಾವು ದಾನ ಮಾಡ್ಬೋದು, ಎಷ್ಟು ಸೇವೆ ಮಾಡ್ಬೋದು, ಅಷ್ಟು ನಮಗೆ ಮತ್ತೆ ನೇಚರ್ ಕೊಡ್ತಾನೆ ಬರುತ್ತೆ. ಸೊ ಎಲ್ಲೆಲ್ಲಿ ಸೇವಾ ಮಾರ್ಗಗಳಿರುತ್ತೆ, ನಾನು ಸೇವೆ ಮಾಡಲಿಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅಂತ ಹುಡುಕೊಂಡು ಹೋಗಿ ನಾವು ಸೇವೆ ಮಾಡಬೇಕು. ಆ ಸೇವೆ ಮಾಡಿದವನಿಗೆ ಅದು ಒಂದು ತೃಪ್ತಿ ಅನ್ನೋದು ಗೊತ್ತಾಗುತ್ತೆ ಮಾಸ್ಟರ್ಸ್. ಸೇವೆಯಲ್ಲಿ ಮತ್ತೆ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ನಾನು ಇದು ಮಾಡಿದ್ರೆ ಇವರಿಂದ ನನಗೇನು ಬರುತ್ತೆ, ಇದು ಮಾಡೋದ್ರಿಂದ ನನಗೇನು ಬರುತ್ತೆ, ಇದನ್ನು ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ರೆ ಅದರಲ್ಲಿ ನಮ್ಮ ಸಂಪೂರ್ಣ ಆನಂದ ಅನ್ನೋದು ಸಿಗಲ್ಲ. ಸೊ ಇಂತಹ ಒಂದು ಜ್ಞಾನವನ್ನು ನಾವೆಲ್ಲರೂ ಕೊಡಬೇಕು. ಯಾಕಂದರೆ ಪ್ರಪಂಚದ ಮೇಲೆ ಪ್ರತಿ ಮನುಷ್ಯನಿಗೂ ಧ್ಯಾನ ಜ್ಞಾನ ಅನ್ನೋದು ನೀಡಿದೆ. ಊಟ ಎಷ್ಟು ಇಂಪಾರ್ಟೆಂಟು, ಊಟಕ್ಕಿಂತ ಬಹಳ ಇಂಪಾರ್ಟೆಂಟ್ ಇದೆ ಧ್ಯಾನ ಅನ್ನೋದು. ಸೊ ಅಂತಹ ಒಂದು ಧ್ಯಾನ ಮಾರ್ಗವನ್ನು ಪತ್ರಿಜಿ ಕೊಡ್ತಾನೆ ಬಂದಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಎಷ್ಟೋ ಒಂದು ಪಿರಮಿಡ್ ಮೆಡಿಟೇಷನ್ ಚಾನಲ್ಸು ಬಂದಿದೆ. ಯಾಕಂದರೆ ಟೆಕ್ನಾಲಜಿಗೆ ತಕ್ಕಂಗೆ ಪತ್ರಿಜಿಯವರು ಅಪ್ಗ್ರೇಡ್ ಮಾಡ್ಕೊತಾ ಇದ್ರು. ಫಸ್ಟು ಪಾಂಪ್ಲೆಟ್ಸ್ ಮೂಲಕ ಧ್ಯಾನ ಪ್ರಚಾರ, ಅದಾದಮೇಲೆ ಮತ್ತೆ ಆಡಿಯೋ ಕ್ಯಾಸೆಟ್ಗಳು ಟೇಪ್ ರೆಕಾರ್ಡಲ್ಲಿ ಬಂತು, ಅದನ್ನು ಸ್ವಲ್ಪ ಅಪ್ಗ್ರೇಡ್ ಆಗಿ CD ಬಂದವು, ಅದು ಸ್ವಲ್ಪ ಅಪ್ಗ್ರೇಡ್ ಆಗಿ ವೆಬ್ಸೈಟ್ಗಳಾದವು, ಅದನ್ನು ಮತ್ತೆ ಅಪ್ಗ್ರೇಡ್ ಆಗಿ ಇವಾಗ ನಮಗೆ ಪಿರಮಿಡ್ ಮೆಡಿಟೇಷನ್ ಚಾನಲ್ ಮುಖಾಂತರ ಎಲ್ಲ ಕಡೆ ಪತ್ರಿಜಿಯವರ ಜ್ಞಾನ ಹರಡುತ್ತಾನೆ ಇದೆ. PMC ತೆಲುಗು, PMC ಕನ್ನಡ, PMC ಹಿಂದಿ, PMC ಗುಜರಾತಿ, ಎಷ್ಟು ಲ್ಯಾಂಗ್ವೇಜಸ್ ಇದೆ, ಎಲ್ಲ ಲ್ಯಾಂಗ್ವೇಜಸಲ್ಲಿ ಆ ಒಂದು ಜ್ಞಾನ ಅನ್ನೋದು ಹರಡ್ತಾ ಇದೆ. ಸೊ ನಾವು ಪ್ರಪಂಚಕ್ಕೆಲ್ಲ ಧ್ಯಾನ ಹರಡಬೇಕು, ಪ್ರಪಂಚಕ್ಕೆಲ್ಲ ನಾವು ಹೋಗಿ ಧ್ಯಾನ ಹೇಳಬೇಕು. ನಾವೆಲ್ಲ ಆಗುತ್ತಾ? ಓಕೆ, ಸೊ ಅದು ಆಗುತ್ತೆ ನಮಗೆ. ಎವ್ರಿ ಮಾಸ್ಟರ್ ನೀವು ಪ್ರಪಂಚಕ್ಕೆಲ್ಲ ಧ್ಯಾನ ಹೇಳಬಹುದು. ಹೆಂಗೆ ಅಂದರೆ PMC ಚಾನಲ್ ಮುಖಾಂತರ. ಯಾವಾಗ PMC ಚಾನಲಲ್ಲಿ ನಿಮ್ಮ ಒಂದು ಅನುಭವಗಳನ್ನು ಅಥವಾ ನಿಮ್ಮ ಜ್ಞಾನವನ್ನು ಕೊಡ್ತಿರೋ, ಕರ್ನಾಟಕ ಅಲ್ಲ, ನಮ್ಮ ಇಂಡಿಯಾ ಅಲ್ಲ, ಆಲ್ ದ ಕಂಟ್ರೀಸ್, ಎಷ್ಟೋ ಕಂಟ್ರೀಸ್ಗೆಲ್ಲ ನಮ್ಮ ಜ್ಞಾನ ಅನ್ನೋದು ಹೋಗುತ್ತೆ. ಅಂತಹ ಒಂದು ಮಾಧ್ಯಮವನ್ನು ಪತ್ರಿಜಿಯವರು ಸೃಷ್ಟಿ ಮಾಡಿದ್ದಾರೆ. ಸೊ ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಎಲ್ಲ ಮಾಸ್ತರ್ಸು, ಇಲ್ಲಿ ನಾನು ವಿರೂಪಾಕ್ಷ ಸರ್ಗೂ ಬಹಳಷ್ಟು ಸಲ ಹೇಳ್ತಾ ಇರ್ತೀನಿ, ಇಲ್ಲಿ ಬಂದಿರುವಂಥ ಎಲ್ಲ ಧ್ಯಾನಿಗಳನ್ನು, ಎಲ್ಲ ಮಾಸ್ತರ್ಗಳನ್ನು PMC ಚಾನಲ್ ಕರ್ಕೊಂಡು ಬನ್ನಿ, ಅಲ್ಲಿ ರೆಕಾರ್ಡ್ ಮಾಡಿ ಪ್ರತಿ ಮಾಸ್ತರ್ ಒಂದು ಅನುಭವ ಎಲ್ಲರಿಗೂ ನಾವು ತಲುಪಿಸ್ತಾ ಇರೋಣ. ಇಲ್ಲ ಸರ್, ನಾನು ಲಾಸ್ಟ್ ಆಲ್ರೆಡಿ ಒಂದು 2 ವರ್ಷದ ಕೆಳಗಡೆ ನಾನು ರೆಕಾರ್ಡ್ ಮಾಡಿದ್ದೆ ಅಂತ. ಓಕೆ, ಮತ್ತೆ ಹೊಸ ಅನುಭವಗಳು ಬಂದಿರುತ್ತಲ್ಲ, ಹೊಸ ಪಾಠಗಳು ನೀವು ಕಲ್ತಿರ್ತೀರ ಅಂದರೆ ಕಲಿತಾ ಇರ್ತೀರಲ್ಲ, ಆ ಹೊಸ ಜ್ಞಾನವನ್ನು ಮತ್ತೊಂದು ಸಲ ನೀವು ಕೊಡಿ, ಮತ್ತೊಂದು ಸಲ ನಿಮ್ಮ ಜ್ಞಾನವನ್ನು ಕೊಟ್ಟಾಗ ಪ್ರಪಂಚಕ್ಕೆಲ್ಲ ಹೋಗುತ್ತೆ. ಸೊ PMC ಅನ್ನೋದು ಪತ್ರಿಜಿಯವರ ಪ್ರತಿರೂಪ. PMC ಅನ್ನೋದು ಪತ್ರಿಜಿಯವರು ನಮಗೆ ಗ್ರೇಟ್ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ. ಒಂದು ಧ್ಯಾನ ಅನುಭವ ನಿಮ್ಗೆ ಕೊಟ್ಟರೆ ಎಷ್ಟೋ ಒಂದು ಕಂಟ್ರೀಸ್ಗೆಲ್ಲ ಜ್ಞಾನವನ್ನು ನಾವು ಹರಡಬಹುದು. ಈ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ನಿರ್ಮಾಣದಲ್ಲಿ ನಾವೆಲ್ಲರೂ ಭಾಗಿಯಾಗಬಹುದು ಮಾಸ್ಟರ್ಸ್. ಸೊ ಈ ಪಿರಮಿಡ್ ಮೆಡಿಟೇಷನ್ ಚಾನಲ್ ನಮಗೆ JP ನಗರ್ 7th ಫೇಸಲ್ಲಿದೆ. ದಯವಿಟ್ಟು ಪ್ರತಿಯೊಬ್ಬರು ಚಾನಲ್ಗೆ ಅಲ್ಲಿ ಬನ್ನಿ. ಸದಾ ನಿಮ್ಮ ಅನುಭವಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ನಾವು ರೆಡಿಯಾಗಿರ್ತೀವಿ. ಈ PMC ಚಾನಲ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಫಸ್ಟ್ ಆಫ್ ಆಲ್ ನಮ್ಮ ಮೊಬೈಲಲ್ಲಿ PMC ಕನ್ನಡ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವ ಇಲ್ಲ, ಫಸ್ಟ್ ನಾವು ನೋಡೋಣ. ಸೊ ನಾವು ಚಾನಲ್ನ ನೋಡ್ತಾ ಇನ್ನೊಬ್ಬರಿಗೆ ಚಾನಲ್ ಬಗ್ಗೆ ತಿಳಿಸ್ತಾ, ಅವ್ರ ಮೊಬೈಲ್ಸ್ ತೊಗೊಳ್ಳಿ, ನೀವು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ತೊಗೊಂಡು ಸುಮ್ಮನೆ PMC ಕನ್ನಡ ಅಥವಾ PMC ತೆಲುಗುನ, ಹಿಂದಿನ, ಅವ್ರು ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಆ ಲ್ಯಾಂಗ್ವೇಜಲ್ಲಿ ಆ ಒಂದು ಚಾನಲ್ನ, PMC ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿಟ್ಬಿಡಿ. ಯಾಕೆಂದರೆ ಸಾವಿರಾರು ಜನ ನಿಮ್ಮ ಹತ್ರ ಹೊಸಬರು ಬರ್ತಾ ಇರ್ತಾರೆ, ಎಷ್ಟೋ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಎಲ್ಲ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕು ಅಂದರೆ PMC ನೋಡ್ರಿ ಅಂತ ಹೇಳಿ. ಸಸ್ಯಾಹಾರದ ಬಗ್ಗೆ ಬೇಕಾ, ನಿಮಗೆ ಮಾಹಿತಿ ಬೇಕಾ, PMC ಚಾನಲ್. ಧ್ಯಾನಾನುಭವಗಳ ಬಗ್ಗೆ ನಿಮಗೆ ಮಾಹಿತಿ, ಕ್ಲಾರಿಟಿ ಬೇಕಾ, PMC ಚಾನಲ್. ಪಿರಮಿಡ್ ಶಕ್ತಿ ಬಗ್ಗೆ ನೀವು ತಿಳ್ಕೊಬೇಕಾ, PMC ಚಾನಲ್. ಧ್ಯಾನದಿಂದ ಎಂಥ ಒಂದು ಅದ್ಭುತ ಅನುಭವಗಳು ನಿಮಗೆ ಬರುತ್ತೆ ತಿಳ್ಕೊಬೇಕಾ, PMC ಚಾನಲ್. ನಿಮಗೆ ಏನು ಜ್ಞಾನ ಪಡಿಬೇಕು ಅಂದರೆ ಏನೆಲ್ಲ ನಿಮಗೆ ಒಂದು ವೇಸ್ ಬೇಕು, ದಾರಿಗಳು ಬೇಕು, ಅವೆಲ್ಲ ನಮಗೆ PMC ಚಾನಲಲ್ಲಿ ನಾವೆಲ್ಲ ಇಟ್ಟಿದ್ದೀವಿ.
ಸೊ ಈ ಚಾನಲ್ ನಮ್ಮೆಲ್ಲರದು ಮಾಸ್ಟರ್ಸ್, ನಾವೆಲ್ಲರೂ ಈ ಚಾನಲ್ಗೆ ಸಪೋರ್ಟ್ ಮಾಡ್ತಾ ನಮ್ಮ ಒಂದು ಜ್ಞಾನದಾನ ಅನ್ನೋದು ಕೊಟ್ಟಾಗ ಅದು ಪ್ರಪಂಚಕ್ಕೆಲ್ಲ ಹರಡುತ್ತೆ. ಪತ್ರಿಜಿಯವರ ಸಂಕಲ್ಪ ಬಹಳ ಬೇಗ ಅದು ಒಂದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಇಲ್ಲಿ ನಾನು ಹೇಳೋದೊಂದೇ, ನಾವು ಕೇವಲ ಧ್ಯಾನ ಮಾಡಿ ಕೇಳೋಕೆ ಮಾತ್ರ ನಾವಿಲ್ಲಿಲ್ಲ, ಧ್ಯಾನ ಪ್ರಚಾರಕ್ಕೋಸ್ಕರ ನಾವೆಲ್ಲ ಇದ್ದೀವಿ, ಅದನ್ನ ನೆನ್ಪಿಟ್ಕೋಬೇಕು ನಾವೆಲ್ಲ. ಸೊ ಹಂಗಾಗಿ ನಾವೆಲ್ಲರೂ ಧ್ಯಾನ ಮಾಡ್ತಾ ಹೋಗೋಣ, ಧ್ಯಾನ ಪ್ರಚಾರನೂ ಬಹಳ ಮಾಡ್ತಾ ಹೋಗೋಣ. ಕೇವಲ ಧ್ಯಾನ ಪ್ರಚಾರದಲ್ಲೇ ನಮ್ಮನ್ನು ನಾವು ಮತ್ತೆ ಅದರಲ್ಲೇ ಮುಳುಗೋದಲ್ಲ, ನಮ್ಮನ್ನು ನಾವು ಚೆಕ್ ಮಾಡ್ಕೊತಿರ್ಬೇಕು. ಎವ್ರಿ ಡೇ ನನ್ನ ಲೈಫ್ ಸ್ಟೈಲ್ ಹೆಂಗಿದೆ, ನಾನು ಹೆಂಗೆ ಬಿಹೇವ್ ಮಾಡ್ತಿದ್ದೀನಿ, ಮನೆಯಲ್ಲಿ ಹೆಂಗಿದ್ದೀನಿ, ನನ್ನ ಧರ್ಮ ಹೆಂಗೆ ನಾನು ನಿಭಾಯಿಸ್ತಿದ್ದೀನಿ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಚೆಕ್ ಪ್ಲಸ್ ಟೀಚಿಂಗ್ ಆಫ್ ಮೆಡಿಟೇಷನ್. ಒಂದು ಕಡೆ ಸಾಧನೆ ಇರಬೇಕು, ಇನ್ನೊಂದು ಕಡೆ ಬೋಧನೆ ಅನ್ನೋದು ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ಎಲ್ಲರೂ ಈ ಒಂದು ಧ್ಯಾನ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಸಾಗ್ತಾ ಎಲ್ಲರಿಗೂ ಈ ಒಂದು ಪತ್ರಿಜಿ ಸಂದೇಶಗಳನ್ನು, PSS ಮೂಮೆಂಟ್ ಸಂದೇಶಗಳನ್ನು ಎಲ್ಲರಿಗೆ ನಾವು ನೀಡೋಣ, ಈ ಒಂದು ಕಾರ್ಯದಲ್ಲಿ ನಾವು ಸಾಗೋಣ ಅಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ, ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಮಂಜುನಾಥ್ ಸರ್, ವಿರೂಪಾಕ್ಷ ಸರ್, ಎಲ್ಲ ಈ ಆಧ್ಯಾತ್ಮ ಧ್ಯಾನಾಲಯ ಮೆಂಬರ್ಸ್ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.